ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ಸ್ವಾಗತ. ಈ ವಾರದ ವಿಷಯದ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಹೆಡ್ ಆಗಿರುವಂತಹ ಅಜ್ಜಮಠ ರಮೇಶ್ ಕುಟ್ಟಪ್ಪ ಅವರು ಬಂದಿದ್ದಾರೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ಈ ವಾರದ ಮಾತುಕತೆಯಲ್ಲಿ ನಾವು ಕೊಡಗಿಗೆ ಸಂಬಂಧಪಟ್ಟ ಹಾಗೆ ಕೊಡಗಿನ ಬೆಳೆಗಾರರಿಗೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಡಿಸೆಂಬರ್ ಬಂದಿದೆ. ನಾವು ವರ್ಷ ಪೂರ್ತಿ ನಾವು ಮೇನಿಂದ ಇಲ್ಲಿವರೆಗೂ ಮಳೆ 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 ಅಂತ ಫಸಲು ಹೇಗೆ ಬರುತ್ತೆ, ಫಸಲು ಉಳಿಯುತ್ತಾ, ಆ ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಇದ್ವಿ. ಕೊನೆಗೂ ಮಳೆ ಬ್ರೇಕ್ ಕೊಟ್ಟಿದೆ. ಕಾಫಿ ಕೊಯ್ಲು ಪ್ರಕ್ರಿಯೆ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಶುರುವಾಗಿದೆ. ಸಹಜವಾಗಿ ಒಂದು ವಿಚಾರ, ಕಳೆದ ಕೆಲವು ವರ್ಷಗಳಿಂದ ಕಾಫಿ ಕೊಯ್ಲು ಆರಂಭವಾದಂತಹ ಸಂದರ್ಭದಲ್ಲಿ ನಮಗೆ ಎದುರಾಗುವಂಥದ್ದು ಕಾರ್ಮಿಕರ ವಿಚಾರ. ಮೊದಲಾದರೆ ಸ್ಥಳೀಯ ಕಾರ್ಮಿಕರನ್ನೇ ಇಟ್ಟುಕೊಂಡು ನಾವು ಕಾಫಿ ಕೊಯ್ಲು, ಕಾಫಿಯ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಾರ್ಮಿಕರ ಕೊರತೆಯಿಂದಾಗಿ ಹೊರಗಿನ ಕಾರ್ಮಿಕರು, ಉತ್ತರ ಭಾರತ ಮೂಲದ ಕಾರ್ಮಿಕರು ಕೊಡಗಿಗೆ ಬರ್ತಾ ಇದ್ದಾರೆ. ಅವರ ಮೂಲಕ ನಾವು ಕಾಫಿ ಕೊಯ್ಲನ್ನು, ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಳ್ತಾ ಇದ್ವಿ. ಹೆಚ್ಚಾಗಿ ಕಾಫಿ ಕೊಯ್ಲು ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಭಾರತ ಭಾಗದಿಂದ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅವ್ರು ಬಂದ ನಂತರದಲ್ಲಿ ಇಲ್ಲೇ ನೆಲೆ ಕಂಡುಕೊಳ್ತಾರೆ, ಜೊತೆಗೆ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಅವರಿಂದ ಜಿಲ್ಲೆಗೆ ಸಮಸ್ಯೆ ಇದೆ, ಈ ರೀತಿಯಾದಂತಹ ಆತಂಕಕಾರಿ ಪ್ರಶ್ನೆಗಳು, ವಿಚಾರಗಳು ಚರ್ಚೆಗೆ ಒಳಪಡ್ತವೆ. ಸಹಜ. ಇನ್ನು ಈಗ ಕಾಫಿ ಕೊಯ್ಲು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಅಲರ್ಟ್ ಆಗಿರುತ್ತೆ. ಬೆಳೆಗಾರರಿಗೆ ಸೂಚನೆಗಳನ್ನ ಕೊಡುವ ನಿಟ್ಟಿನಲ್ಲೂ ಕೂಡ ಪ್ರಕ್ರಿಯೆಗಳನ್ನ ಶುರು ಮಾಡಿದ್ದಾವೆ. ಆ ಬಗ್ಗೆ ಮಾತಾಡ್ತೇವೆ. ಕುಟುಂಬ ನಾವು ಕಳೆದ ಕೆಲವು ವರ್ಷಗಳನ್ನ ಹೇಳಿದಾಗೆ ಈ ವಿಚಾರ, ಕಾರ್ಮಿಕರ ವಿಚಾರ, ಉತ್ತರ ಭಾರತದ ವಲಸೆ ಕಾರ್ಮಿಕರ ವಿಚಾರ ನೀವು ಪ್ರತಿ ಬಾರಿ ಹೇಳ್ತಾ ಇರ್ತೀರಿ. ಯಾರನ್ನು ಕೂಡ ಯಾವ ಭಾಗಕ್ಕೂ ಕೂಡ ಹೋಗೋದು ಬೇಡ, ನೀವು ಇಲ್ಲಿ ಕೆಲಸ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಭಾರತ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳನ್ನು ಕೊಟ್ಟಿದೆ. ಎಲ್ಲೂ ನೆಲೆಸುವಂತಹ ಹಕ್ಕಿದೆ, ಜೊತೆಗೆ ಎಲ್ಲಿ ಬೇಕಾದ್ರೂ ಕೆಲಸ ಮಾಡುವಂತಹ ಹಕ್ಕಿದೆ. ಆದರೆ ಕೊಡಗಿಗೆ ವಿಚಾರವಾಗಿ, ಸ್ಪೆಷಲಿ ಈ ಮಲೆನಾಡು ಭಾಗ, ಕೊಡಗು, ಹಾಸನ, ಚಿಕ್ಕಮಗಳೂರು, ಈ ಬೆಲ್ಟ್ನಲ್ಲಿ ಕಾಫಿ ತೋಟಗಳಲ್ಲಿ ಹೆಚ್ಚಿನ ಕಾರ್ಮಿಕರು ಉತ್ತರ ಭಾರತ ಮೂಲದಿಂದ ಬರ್ತಾರೆ. ಯಾವ ರೀತಿಯಾದಂತಹ ಮುಂಜಾಗ್ರತೆಯನ್ನು ನಾವು ಚರ್ಚೆಯ ವಿಚಾರಗಳು ಬೇರೆ ಇದ್ದಂಥದ್ದು. ಈ ಮುಂಜಾಗ್ರತೆಯನ್ನು ಬೆಳೆಗಾರರು ಯಾವ ರೀತಿ ಕೈಗೊಳ್ಬೋದು ಅಂತ, ಹೆಚ್ಚಿನ ಅನಾಹುತ ಆಗದ ನಿಟ್ಟಿನಲ್ಲಿ ಮತ್ತೆ ಹೆಚ್ಚು ಸಮಸ್ಯೆ ಆಗದ ನಿಟ್ಟಿನಲ್ಲಿ. ನೀವು ಹೇಳಿದ ಹಾಗೇನೆ ಈಗಾಗಲೇ ಕಾಫಿ ಕೊಯ್ಲು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಸೋಮರಪೇಟೆ ಭಾಗದಲ್ಲಿ ಅರೇಬಿಕಾ ಕಾಫಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗ್ತದೆ. ಅರೇಬಿಕಾ ಕಾಫಿ ಈಗಾಗಲೇ ಕೊಯ್ಲು ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಕೆಲವು ಗದ್ದೆ ಪ್ರದೇಶಗಳಲ್ಲೆಲ್ಲ ಯಾರು ರೋಬಸ್ಟಾ ಕಾಫಿ ಮಾಡಿದರೆ, ಬಿಸಿಲಿನ ತಾಪ ಹೆಚ್ಚಿರುವ ಪ್ರದೇಶಗಳಲ್ಲಿ ರೋಬಸ್ಟಾ ಸಹ ಕೊಯ್ಲಿಗೆ ಬಂದಿದೆ. ಬಹುತೇಕ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಪ್ರಾರಂಭಿಕ ವಾರದಲ್ಲಿ ಜಿಲ್ಲೆಯಾದ್ಯಂತ ಕಾಫಿ ಕೊಯ್ಲು ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ನೀವೇ ಉಲ್ಲೇಖ ಮಾಡಿದ ಹಾಗೆ ಮೊದಲು ಕಾಫಿ ತೋಟದ ಕೆಲಸಗಳನ್ನೆಲ್ಲ ಇಲ್ಲಿಯ ಸ್ಥಳೀಯ ಕಾರ್ಮಿಕರು, ಹಲವು ವರ್ಷಗಳಿಂದ ಇಲ್ಲೇ ನೆಲೆಸಿದಂಥ ಸ್ಥಳೀಯ ಕಾರ್ಮಿಕರುಗಳು ಈ ತೋಟದ ಕೆಲಸಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾಯಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಭಾರತದ ಕಾರ್ಮಿಕರು ದೊಡ್ಡ ಪ್ರಮಾಣದಲ್ಲಿ ಕಡಗಿನ ತೋಟಗಳಲ್ಲಿ ತೋಟ ಕಾರ್ಮಿಕರಾಗಿ ಇವತ್ತು ಕೆಲಸ ಮಾಡ್ತಿರೋದನ್ನು ನಾವು ಗಮನಿಸಬಹುದು. ಸ್ಥಳೀಯ ಕಾರ್ಮಿಕರು ಬೇರೆ ಬೇರೆ ಕಾರಣಗಳಿದೆ. ಸ್ಥಳೀಯ ಕಾರ್ಮಿಕರು ಅವರು ಈ ಕೊಡಗಿನ ಕಾಫಿ ಉದ್ಯಮದ ಏಳಿಗೆಯಲ್ಲಿ ಅವರ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿದೆ. ಗಿಡವನ್ನು ನಟ್ಟಿರ್ಬೋದು, ಅದನ್ನು ಪೋಷಣೆ ಇರ್ಬೋದು, ಆ ನಂತರದ ಕೆಲಸಗಳಿರ್ಬೋದು. ಸ್ವತಃ ಅವರೇನು ಕಾರ್ಮಿಕರು ಅಂತ ಹೇಳುವ ಭಾವನೆಯಲ್ಲಿ ಅಥವಾ ನಾನು ಕೂಲಿ ಆಳು ಅಂತ ಹೇಳುವ ಭಾವನೆಯಲ್ಲಿ ಇಲ್ಲ. ತೋಟದ ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸ್ತಾ ಬಂದಿರು. ನಾನು ಹಿಂದೆ ಒಂದ್ಸಲ ಹೇಳಿದ ಹಾಗೆಯೇ ಅವರು ಕಾರ್ಮಿಕರಾಗಿ ತೋಟ ಕೆಲಸ ಮಾಡುವಾಗ ಇನ್ನೊಬ್ಬರು ಕೆಲಸವನ್ನು ನೋಡ್ಕೊಳ್ಳುವ ಅವಶ್ಯಕತೆಗಳಿರಲಿಲ್ಲ. ಬೆಳಿಗ್ಗೆ ಮುಂಜಾನೆ ಬೇಗ ಹೋಗೋರು, ಊಟ ಮಾಡಿ ಬೇಗ ಹೋಗೋರು, ಸಂಜೆವರೆಗೆ ಕೆಲಸ ಮಾಡೋರು, ಆ ನಂತರ ಬಂದು ಮನೆಯ ಬೇರೆ ಬೇರೆ ಕೆಲಸಗಳನ್ನು ಮಾಡೋದು. ಕೆಲಸ ಮಾಡೋದನ್ನೇ ಒಂದು ಎಂಜಾಯ್ ಮಾಡ್ತಿದ್ದ ಕಾಲಘಟ್ಟ ಇತ್ತು. ಮಾಲೀಕರಿಗೆ ಅವರಿಗೆ ವೇತನ ಕೊಡುವಂಥದ್ದು ದೊಡ್ಡ ಹೊರೆ ಅಂತ ಯಾವ ಕಾಲಕ್ಕೂ ಅನಿಸಲೇ ಇಲ್ಲ. ಅದೇ ಕಾಲಘಟ್ಟಗಳಲ್ಲಿ ಕೊಡಗಿನಲ್ಲಿ ಈ ಕಾರ್ಮಿಕ ಚಳುವಳಿ ತೀವ್ರಗೊಳ್ತು. ಅದರೊಂದಿಗೆ ಕಾರ್ಮಿಕ ಚಳುವಳಿ ತಪ್ಪು ಅಂತ ಹೇಳೋದಿಲ್ಲ. ಅವರಿಗೆ ಮೂಲಭೂತ ಸವಲತ್ತು ಕೊಡಬೇಕು, ಮನೆ ಕೊಡಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಈ ಥರ ಬೇಡಿಕೆಗಳು ನ್ಯಾಯಯುತ ಬೇಡಿಕೆಗಳನ್ನು ಏನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಯಾವುದೊಂದು ಜೀಪ್ ಮಾಫಿಯಾ ವಾಹನಗಳ ಮೂಲಕ ಮಾಫಿಯಾದ ಥರ ಪರಿವರ್ತನೆಗೊಂಡು ಒಂದು ಊರಿನಿಂದ ಮತ್ತೊಂದು ಊರಿಗೆ ಜೀಪಿನಲ್ಲಿ ಕಾರ್ಮಿಕರನ್ನು ತೆಗೆದುಕೊಂಡು ಹೋಗೋದು. ಈ ಊರಿನವರು ಆ ಊರಲ್ಲೇ ಕೆಲಸ ಮಾಡೋದ, ಜೀಪು ಬಾಡಿಗೆಗೆ ಸೇರ್ಕೊಳ್ಳೋಕ್ಕೆ ಅವ್ರು ಇನ್ನೊಂದು ಏರಿಯಾಕ್ಕೆ, ಆ ಇನ್ನೊಂದು ಏರಿಯಾದವರು ಇಲ್ಲಿಗೆ ಬರೋದು. ಒಂದು ಅನಗತ್ಯವಾಗಿ ಕಾರ್ಮಿಕರ ಅಭಾವ ಸೃಷ್ಟಿಯಾಯಿತು. ಕೆಲವು ಜನರ ಲಾಭಕ್ಕಾಗಿ ಕಾರ್ಮಿಕರ ಕೊರತೆ ಸೃಷ್ಟಿಯಾಯಿತು. ಆ ಕಾರಣಕ್ಕಾಗಿ ಸ್ಥಳೀಯ ಕಾರ್ಮಿಕರು ಕಡೆಗಣಿಸಲ್ಪಡುವ ರೀತಿಗೆ ತಲುಪುವಂಗೆ ಆಯಿತು. ಅವರು ಮಾಲೀಕರನ್ನು, ಅವರ ಏನು ಬದುಕನ್ನು ಅಲ್ಲೇ ಕಳ್ಕೊಳ್ತಿದ್ರು. ಬೇರೆ ಸಮಸ್ಯೆಗಳು ಸಾವಿರಾರು ಇದೆ. ಅವರ ಬದುಕಿನ ಪ್ರಶ್ನೆಗಳು ಬಂದಾಗ, ಮಾನವೀಯತೆ ಪ್ರಶ್ನೆ ಬಂದಾಗ, ಮೂಲಭೂತ ಹಕ್ಕಿನ ಪ್ರಶ್ನೆ ಬಂದಾಗ ಅದು ಬೇರೆ ಸಬ್ಜೆಕ್ಟ್. ಅದೆಲ್ಲವೂ ಕೊರತೆಗಳಿದೆ. ಅವರು ಅದರಿಂದ ಎಲ್ಲವೂ ತಿರಸ್ಕರಿಸಲ್ಪಟ್ಟ ಸಮುದಾಯಕ್ಕೆ ಸೇರ್ಪಟ್ಟವರು ಮತ್ತು ಅಸಂಘಟಿತರಾಗಿದ್ದವಂಥವ್ರು.
ಅವರ ಶೋಷಣೆಯನ್ನು ಸರಿಪಡಿಸುವ ಬರದಲ್ಲಿ ಅವರನ್ನು ಬಳಸಿಕೊಂಡು ಮತ್ತಷ್ಟು ದುರುಪಯೋಗ ಪಡಿಸ್ಕೊಳ್ಳುವ ಪ್ರಕ್ರಿಯೆ ನಡೆಯಿತು. ಇವತ್ತು ಅವರನ್ನ ಸ್ಥಳೀಯ ಕಾರ್ಮಿಕರನ್ನ ಬಳಸದ ರೀತಿ ಹಂತಕ್ಕೆ ಅದು ಹೋಗಿ ಮುಟ್ಟುವ ಹಂತಕ್ಕೆ ತಲುಪಿದೆ. ಈ ಜೀಪ್ ಅಲ್ಲಿ ಜೀಪ್ ಬಾಡಿಗೆ ಒಂದು, ಅದನ್ನು ಕರೆದುಕೊಂಡು ಹೋಗುವಂಥ ಅವರಿಗೆ ಒಂದು ಏಜೆಂಟ್ ಥರದ ಬಾಡಿ ಸಂಬಳ ಒಂದು, ಅದರೊಂದಿಗೆ ಅಲ್ಲಿಯ ನೋಡ್ಕೊಳ್ಳೋ ಮೇಸ್ತ್ರಿಯ ರೀತಿಯ ಕೆಲಸ, ಪ್ಲಸ್ ಅವರು ಒಬ್ಬೊಬ್ಬ ಕಾರ್ಮಿಕರು ಒಂದೊಂದು ಇಷ್ಟು ಕೊಡುವುದು. ಅಂದರೆ ಈ ಪ್ರಮಾಣದಲ್ಲಿ ಸ್ವಲ್ಪ ಜನ ದೊಡ್ಡ ಪ್ರಮಾಣದ ಲಾಭ ಮಾಡಿಕೊಂಡ್ರು. ಅದರ ವ್ಯತಿರಿಕ್ತ ಪರಿಣಾಮವನ್ನು ಇವತ್ತು ಇಡೀ ವಲಯ ಅನುಭವಿಸುವಂಗೆ ಆಯಿತು. ಸಹಜವಾಗಿ ಏನಾಯಿತು ಅಂದರೆ ಬೆಳೆಗಾರರಿಗೆ ಅನಿವಾರ್ಯ, ಅದು ಕಾಲಮಿತಿಯ ಒಳಗೆ ಕೆಲಸಗಳಾಗಬೇಕಾಗಿರುವಂಥದ್ದು. ನಿಮಗೆ ಕಾಫಿ ತೋಟಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ಅಷ್ಟೇ. ನಿಮಗೆ ಗೊಬ್ಬರ ಯಾವಾಗ ಹಾಕಬೇಕು ಆವಾಗಲೇ ಹಾಕಬೇಕಾಗುತ್ತೆ. ಮಳೆ ಹೊಡೆದ ತಕ್ಷಣ ಹಾಕಬೇಕಾಗುತ್ತೆ, ನಿಮಗೆ ಕಾಯಕ್ಕಾಗಲ್ಲ. ಮೊದಲೇ ಹಾಕೋದಕ್ಕೂ ಆಗೋದಿಲ್ಲ. ಗೊಬ್ಬರ ಹಾಕೋ ಕೆಲಸನೂ ಇರಲಿ, ಗಿಡ ನಡೋದು ಇರಲಿ, ಆನಂತರ ಎಲ್ಲ ಗಿಡ ಕಪಾತ್ ಮಾಡೋದಾಗ್ಲಿ, ಮರ ಕಪಾತಾಗಲಿ, ಕಚಡ ಹೊಡೆಯುವಂಥದ್ದಾಗಲಿ, ಅಥವಾ ಕಾಫಿ ಕೊಯ್ಲು ಆಗಲಿ. ಕಾಫಿ ಹಣ್ಣಾದ ಸ್ವಲ್ಪನೇ ದಿನದಲ್ಲಿ ಕೊಯ್ಯಬೇಕು. ತುಂಬ ಹಣ್ಣಾದರೆ ಉದುರೋಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಕಾಯಿ ಇರುವ ಕುಯ್ಯೋಕ್ಕಾಗಲ್ಲ, ಗಿಡಕ್ಕೆ ಧಕ್ಕೆ ಆಗ್ತದೆ. ಎಲ್ಲ ನಿಗದಿತ ಕಾಲಮಿತಿ ಏಕಕಾಲಕ್ಕೆ ಎಲ್ಲ ಕೆಲಸಗಳು ಎಲ್ಲೆಡೆ ಪ್ರಾರಂಭ ಆಗೋದ ಕಾರಣಕ್ಕೆ ಸಹಜವಾಗಿ ಕಾರ್ಮಿಕರ ಕೊರತೆ ಆಗುತ್ತೆ. ನಿಮಗೆ ಕೃಷಿ ಚಟುವಟಿಕೆಯಲ್ಲಿರುವಂತಹ ಕೃಷಿ ಕಾರ್ಮಿಕರ ವೇತನಕ್ಕೂ ತೋಟ ಕಾರ್ಮಿಕರ ವೇತನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಪ್ರದೇಶಗಳಲ್ಲಿ ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ ಏನು ಸರ್ಕಾರ ಕನಿಷ್ಠ ವೇತನವನ್ನು ಕೂಲಿ ನಿಗದಿಪಡಿಸಿ ಅಷ್ಟು ಸಿಗ್ತಾ ಇಲ್ಲ ಅಂತ ಹೇಳಿ ಹೊರಗಿರ್ತದೆ. ಆದರೆ ಸರ್ಕಾರ ನಿಗದಿಪಡಿಸಿದಂತೆ ಹಲವು ಪಟ್ಟು ಹೆಚ್ಚು ಸಂಬಳ ಅಥವಾ ಕೂಲಿ ಇವರಿಗೆ ಕೊಡಗಿನಲ್ಲಿ ತೋಟ ಕಾರ್ಮಿಕರಿಗೆ ಲಭ್ಯ ಆಗ್ತಾ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಾಫಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದ ಬೇಡಿಕೆ ಹೆಚ್ಚಾಗಿ ಹಲವು ಪಟ್ಟು ದರ ಹೆಚ್ಚಿಗೆ ಆಗಿದೆ. ಹಾಗಾಗಿ ತೋಟಕ್ಕೆ ಕೆಲಸ ಮಾಡುವಂಥ ಪ್ರಕ್ರಿಯೆಗಳು ಸಹ ಹೆಚ್ಚಾಗಿದೆ. ಹೊಸ ತೋಟ ಮಾಡುವಂತಿರ್ಬೋದು, ರೀಪ್ಲಾಂಟೇಷನ್ ಇರ್ಬೋದು, ಅಥವಾ ತೋಟದ ಕೆಲಸಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ, ಒಂದು ಸಲ ಗೊಬ್ಬರ ಹಾಕ್ತಿರೋ 2 ಸಲ, 2 ಹಾಕೋರು 3 ಸಲ, ನೀರು ಹಾರಿಸುವುದು ಹಿಡಿದು ಕೆರೆ ತೆಗೆಯುವುದು ಎಲ್ಲ ಚಟುವಟಿಕೆಗಳು ಕೊಡಗಿನಲ್ಲಿ ತುಂಬ ಒಂದು 2-3 ವರ್ಷದಿಂದ ಹೆಚ್ಚು ಚಟುವಟಿಕೆಗಳು ಹೆಚ್ಚು ಕ್ರಿಯಾಶೀಲವಾಗಿ ತೋಟಗಳ ನಿರ್ವಹಣೆ ಕಡೆಗೂ ಸಹ ಬೆಳೆಗಾರರು ಹೆಚ್ಚಿನ ಗಮನ ಹರಿಸೋದು. ಯಾಕಂದರೆ ಕೈತುಂಬ ಅವರಿಗೆ ಹಣ ಸಿಕ್ಕಿರುವ ಕಾರಣಕ್ಕಾಗಿ ಅದನ್ನು ವಿನಿಯೋಗಿಸಿ ತೋಟವನ್ನು ಅಭಿವೃದ್ಧಿಪಡಿಸೋದು, ಮತ್ತಷ್ಟು ಆರ್ಥಿಕ ಅಭಿವೃದ್ಧಿಗೆ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಬಂದಿರುವಂಥದ್ದು. ಇಲ್ಲಿ ಕೃತಕವಾಗಿ ಸೃಷ್ಟಿಯಾದಂಥ ಕಾರ್ಮಿಕರ ಕೊರತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿಗೆ ಹೆಚ್ಚಿದ ಬೇಡಿಕೆ, ಮತ್ತು ಕಾಫಿ ಉದ್ಯಮದ ಬಗ್ಗೆ ಬೆಳೆಗಾರರಿಗೆ, ಹಿಡುವಳಿದಾರರಿಗೆ ಹೆಚ್ಚಿನ ಆಸಕ್ತಿಯ ವಹಿಸಿದ ಕಾರಣಕ್ಕಾಗಿ ಇವನ್ ಭತ್ತ ಬೆಳೆತಿದ್ದಂಥ ಗದ್ದೆಗಳು ಸಹ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಾಫಿ ತೋಟಗಳಾಗಿದೆ. ಅಡಿಕೆ ತೋಟ, ಕಾಫಿ ತೋಟವಾಗಿ ಪರಿವರ್ತನೆ ಆಗಿದೆ. ಒಂದು ಕಡೆ ಪಟ್ಟಣ ಪ್ರದೇಶದ ಮುಖ್ಯ ಬೀದಿಗಳಲ್ಲಿ ಸಿಗುವಂಥ ಊರುಗಳಲ್ಲೆಲ್ಲ ನಿವೇಶನಗಳಾಗಿ ಪರಿವರ್ತನೆ ಆಗಿದೆ. ಗ್ರಾಮೀಣ ಭಾಗದಲ್ಲಿ ಗದ್ದೆಗಳನ್ನ ಒಂದು ಪಾಲು ಬಿಟ್ಟಿದ್ದಾರೆ, ಅಥವಾ ತೋಟಗಳಾಗಿ ಅದು ಪರಿವರ್ತನೆಗಳಾಗಿದೆ. ಹಾಗಾಗಿ ಗದ್ದೆ ಪ್ರಮಾಣ ಗಣನೀಯವಾಗಿ ಕುಸಿತಾ ಇದೆ. ಕಾಫಿ ತೋಟದ ಪ್ರಮಾಣ ಏರಿಕೆ ಆಗ್ತಿರುವಂಥದ್ದು ಸಹಜವಾಗಿ ಕಾಣುತ್ತದೆ. ಆ ಸಂದರ್ಭದಲ್ಲಿ ತೋಟ ಕೆಲಸಗಳಿಗೆ ಆ ಕಾಲಮಿತಿಯ ಒಳಗೆ ಕೆಲಸ ಮಾಡುವ ಕಾರಣಕ್ಕೆ ಅನಿವಾರ್ಯವಾಗಿ ಉತ್ತರ ಭಾರತದ ಕಡೆ ಕೊಡಗಿನ ಬೆಳೆಗಾರರ ದೃಷ್ಟಿ ಹೋಗುವಂಗಾಯಿತು. ಅದರಲ್ಲೂ ಉತ್ತರ ಭಾರತದಲ್ಲಿ ಕಾರ್ಮಿಕರಿಗೆ ಕೆಲಸದ ಕೊರತೆ ಇದೆ. ವೇತನದ ಕೊರತೆಗಿಂತ ಕೆಲಸವೇ ಕೊಡೋದಿಲ್ಲ. ಮಹಿಳೆಯರಿಗೆ ಅಸ್ಸಾಂ ಭಾಗದಲ್ಲಿ ಮಹಿಳೆಯರಿಗೆ ಕೆಲಸನೇ ಕೊಡೋದಿಲ್ಲ. ಇರುವ ಜೆಂಟ್ಸಿಗೂ ಸಹ ವಾರಕ್ಕೆ 3-4 ಕೆಲಸ ಸಿಕ್ಕಿದ್ರೆ ಪುಣ್ಯ, ಅಲ್ಲಿ ಅವರಿಗೆ 150 ರೂಪಾಯಿ ವೇತನ ಸಿಕ್ಕಿದ್ರೆ ಅದು ದೊಡ್ಡ ಸಂಬಳ. ಅದರೊಂದಿಗೆ ಇನ್ನೊಂದು ವಿಪರ್ಯಾಸ ಅಂದ್ರೆ ಅಲ್ಲಿ ಟಿ ಎಸ್ಟೇಟ್ ಕೆಲಸ ಮಾಡುವಂತರು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದ ಕಾರ್ಮಿಕರು ಹೋಗಿ ಅಲ್ಲಿ ತೋಟದ ಕೆಲಸ, ಟಿ ಎಸ್ಟೇಟ್ ಕೆಲಸಗಳನ್ನ ಮಾಡ್ತಾರೆ. ಅಲ್ಲೇ ಕಾರ್ಮಿಕರು ಅನಿವಾರ್ಯವಾಗಿ ಬದುಕಿನ ನಿರ್ವಹಣೆಗಾಗಿ ಈಚೆ ನಮ್ಮ ದಕ್ಷಿಣ ಭಾರತದ ಅಥವಾ ಕೊಡಗಿನ ಕಡೆ ಈ ತೋಟ ಕಾರ್ಮಿಕರಾಗಿ ಗಮನ ಹರಿಸರು. ಒಂದು ಸಣ್ಣ ಪ್ರಮಾಣದಲ್ಲಿ ಕೆಲವು ಸಂಪರ್ಕ ಇದ್ದವರು ಆ ಉತ್ತರ ಭಾರತದ ಕಾರ್ಮಿಕರ ಕೆಲಸದ ಕೊರತೆಯ ಅರಿವಿದ್ದ ಕಾರಣಕ್ಕಾಗಿ ಇಲ್ಲಿಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಲ್ಲಿಯ ಕಾರ್ಮಿಕರನ್ನು ಕರ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ಇವತ್ತು ವ್ಯಾಪಕವಾಗಿ ವಿಸ್ತಾರವಾಗಿ ಬಹುತೇಕ ಇಡೀ ಜಿಲ್ಲೆಯಾದ್ಯಂತ ಇವತ್ತು ಉತ್ತರ ಭಾರತದ ಕಾರ್ಮಿಕರು, ಅಸ್ಸಾಂ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಅಥವಾ ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಿರುವಂಥವ್ರು ಇರ್ಬೋದು. ಅವರು ಪಶ್ಚಿಮ ಬಂಗಾಳಕ್ಕೆ ಬಂದು ಅಲ್ಲಿಂದ ಈಚೆ ಕಡೆ ಬಂದಿರುವಂಥ ಬಾಂಗ್ಲಾ ಇರ್ಬೋದು. ಇನ್ನೊಂದು ಕಡೆ ನೀವು ಸಾಕಷ್ಟು ಬಾರಿ ಚರ್ಚೆ ಆಗ್ತಿರುವಾಗ ರೋಹಿಂಗ್ಯಾಗಳು ಇರ್ಬೋದು ಅಂತ ಹೇಳುವಂಥ ಒಂದು ಗುಮಾನಿ ಸಹ ಇದೆ. ಪ್ರಸ್ತುತ ಮಟ್ಟಿಗೆ ಅವರು ಅಸಂಘಟಿತ ಕಾರ್ಮಿಕ ವಲಯದಲ್ಲೇ ಇದ್ದಾರೆ. ಬಹುತೇಕ ಅವರು ಸಂಘಟಿತರಾದಂಥ ಅಸೋಸಿಯೇಷನ್ ಮಾಡಿಕೊಂಡಾಗಲಿ ಅಥವಾ ಸಾಮೂಹಿಕವಾಗಿ ಎಲ್ಲ ಸೇರುವಂಥ ಪ್ರಕ್ರಿಯೆಗಳಾಗಲಿ ಸಣ್ಣ ಪ್ರಮಾಣದಲ್ಲಿ ಅಷ್ಟೇ. ಈಗ ಅವರಲ್ಲಿ ಧಾರ್ಮಿಕ ಶ್ರದ್ಧೆಗಾಗಿ ಮಸೀದಿಗೆ ಹೋಗುವಂಥದ್ದು ಇರ್ಬೋದು, ಅಥವಾ ಪಟ್ಟಣಕ್ಕೆ ಬರುವಾಗ ಪಟ್ಟಣದಲ್ಲಿ ಬಂದು ಸಂತ ದಿನ ಅವರೇ ವ್ಯಾಪಾರ ವಹಿವಾಟು ಮಾಡುವಂಥದ್ದು ಇರ್ಬೋದು. ಅವರಿಗೆ ಬೇಕಾದ ಯಾರು ಉತ್ತರ ಭಾರತದಿಂದ ಬಂದಿರುವ ಕಾರ್ಮಿಕರು ಯಾವ ಉತ್ಪನ್ನಗಳನ್ನು ಬಯಸ್ತಾರೆ ಆ ಉತ್ಪನ್ನಗಳನ್ನು ಇವರು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡೋದು ಅವರಲ್ಲೇ, ಪರಸ್ಪರ ಅವರಲ್ಲೇ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಇದು ಸಣ್ಣ ಮಟ್ಟದ ಪ್ರಮಾಣ ಪ್ರಾರಂಭ ಆಗಿದೆ. ಅದರೊಂದಿಗೆ ಮೊದಲು ಬೆಳೆಗಾರರು ಯಾರು ಕರ್ಕೊಂಡು ಬರ್ತಾ ಇದ್ದಾರೆ ಅವರ ಲೈನ್ ಮನೆಗಳಲ್ಲಿ ವಾಸ ಮಾಡುವಂಥ ಪ್ರಕ್ರಿಯೆಗಳಿದ್ರು. ಇತ್ತೀಚೆಗೆ ಲೈನ್ ಮನೆಯಲ್ಲಿ ವಾಸ ಮಾಡೋದಕ್ಕಿಂತ ನಾವು ಬಾಡಿಗೆ ಮನೆಯಲ್ಲಿ ಹೆಚ್ಚು ಜನ ಸೇರ್ಕೊಂಡು ಈ ಕೂಲಿಗೆ ಹೋದ್ರೆ ನಮಗೆ ಇನ್ನೂ ಲಾಭ ಆಗುತ್ತೆ ಅಂತ ಹೇಳುವಂತ ಅರಿವು ಬೆಳೆಸ್ಕೊಂಡವರು 1 ವರ್ಷ 2 ವರ್ಷ ಲೈನ್ ಮನೆಯಲ್ಲಿ ಇರುವವರು ಸಹಜವಾಗಿ ಬಾಡಿಗೆ ಮನೆಗೆ ಹೋಗಿ ಲೆಕ್ಕಾಚಾರ ಮಾಡಿ ಅವರಿಗೂ ಅದರ ಅರಿವಾಗ್ತಾ ಇದೆ, ನನಗೆ ಹೆಚ್ಚು ಲಾಭ ಸಿಗ್ತದೆ ಅಂತ ಕಾರಣಕ್ಕಾಗಿ ಆ ಕೆಲಸವನ್ನು ಮಾಡ್ತಿದೆ. ಯಾವುದು ಕಾನೂನು ಬಾಹಿರ ಕೃತ್ಯಗಳಲ್ಲ, ಯಾಕಂದ್ರೆ ಅವ್ರಿಗೆ ಅವಕಾಶಗಳಿದೆ.
ಆದರೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರು ಈ ಒಂದು ವಲಸೆ ಕಾರ್ಮಿಕರು ಜಿಲ್ಲೆಗೆ ಬರುತ್ತಿರೋ ಸಂದರ್ಭದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾಡಳಿತ ಅಥವಾ ಆಡಳಿತ ವ್ಯವಸ್ಥೆ ತೆಗೆದುಕೊಳ್ಳುವಂಥದ್ದು ಅಗತ್ಯತೆ ಇದೆ. ಕೈಮೀರಿ ಹೋದ ನಂತರ ಪರಿಸ್ಥಿತಿ ಕೈಮೀರಿ ಹೋದ ನಂತರ ಏನು ಮಾಡೋಕ್ಕೆ ಸಾಧ್ಯ ಆಗುವಂಥದ್ದಿಲ್ಲ. ಪ್ರತಿಯೊಬ್ಬರಿಗೂ ಎಲ್ಲಿಗೂ ಬೇಕಾದ್ರೂ ಹೋಗುವ, ವ್ಯಾಪಾರ ಮಾಡುವ, ಬದುಕುವ, ಮನೆ ಕಟ್ಟುವ, ಆಸ್ತಿ ಖರೀದಿ ಮಾಡುವ ಎಲ್ಲ ಹಕ್ಕುಗಳು ನಮ್ಮ ದೇಶದ ಕಾನೂನಿನೊಳಗೆ ಅವರಿಗಿದೆ. ಆದರೆ ಅದು ಕಾನೂನುಬದ್ಧವಾಗಿ ಏನಾಗಬೇಕೋ ಆ ಪ್ರಕ್ರಿಯೆ ಆಗಬೇಕಾಗುತ್ತೆ. ಆದರೆ ಇಲ್ಲಿ ಬಹುತೇಕ ಕಾರ್ಮಿಕರುಗಳು ಪ್ರೆಸೆಂಟ್ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರಿಗೆ ಬರುವ ಸಂಪಾದನೆ ಎಲ್ಲ ಅವರ ಊರುಗಳಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಬಹಳ ಇತಿಮಿತಿ ಒಳಗೆ ಜೀವನವನ್ನು ಬಹುತೇಕ ಜನ ಇತಿಮಿತಿ ಒಳಗೆ ಜೀವನ ಸಾಗಿಸ್ತಾರೆ. ಯಾಕಂದರೆ ಅವರಿಗೆ ಆರ್ಥಿಕ ಸಮಸ್ಯೆ ಅರಿವಿದೆ. ಇಲ್ಲಿ ಸಿಗ್ತಿರುವಂಥದ್ದು ದೊಡ್ಡ ಮಟ್ಟದ ಸಂಪಾದನೆ ಅಂತ ಭಾವನೆ ಅವರು ಸಹಜವಾಗಿ ಸಂಪಾದನೆ ಮಾಡ್ತಾ ಇದೆ. ದೊಡ್ಡ ಮಟ್ಟದ ದುಡಿಮೆಯನ್ನು ಇಲ್ಲಿ ಅವರು ಸೌದಿ ಅರೇಬಿಯಾಗೋ ಅಥವಾ ದುಬೈಗಳಿಗೋ ಹೋಗಿ ಹೇಗೆ ಸಂಪಾದನೆ ಮಾಡ್ತಾರೋ ಅದೇ ಥರದ ಭಾವನೆಯೊಳಗೆ ಉತ್ತರ ಭಾರತ ಕಾರ್ಮಿಕರು ಇಲ್ಲಿ ಅವರಿಗೆ ದುಡಿಮೆಯಲ್ಲಿ ಸಂಪಾದನೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಇತ್ತೀಚಿನ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಗ್ತಿರುವಂಥದ್ದು ಅಥವಾ ಅದನ್ನ ಒಂದು ಭವಿಷ್ಯದ ಮುನ್ಸೂಚನೆ ಅಂತ ಹೇಳಿ ನಾವು ತೆಗೆದುಕೊಳ್ಳೋದಾದ್ರೆ ಕೊಲೆಗಳಾಗ್ತಾ ಇದೆ, ಕಳ್ಳತನಗಳಾಗ್ತಿದೆ, ದರೋಡೆಗಳಾಗ್ತಿದೆ, ದೇವಸ್ಥಾನ ಕಳ್ಳತನಗಳಾಗ್ತಾ ಇದೆ. ನೀವು ಇತ್ತೀಚೆಗೆ ಒಂದು ವಿಡಿಯೋ ನೋಡಿರ್ಬೋದು, ವಿರಾಜಪೇಟೆಯಲ್ಲಿ ಕಾರ್ಮಿಕರು ಕುಡಿದು ಹೊಡೆದಾಟ ಮಾಡಿಕೊಂಡಿರುವಂಥ, ಬಹುಶಃ ಅವರು ಉತ್ತರ ಭಾರತ ಕಾರ್ಮಿಕರೇ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ಸ್ಥಳೀಯರಾಗಿದ್ರೆ ಸ್ಥಳೀಯರ ಭಾಷೆ ಉಳಿದವರು ಇಂಟರ್ಫೇರ್ ಆಗ್ತಿದ್ರು. ಎಲ್ಲರೂ ಫಿಲಮ್ ಶೂಟಿಂಗ್ ಅನ್ನು ನೋಡುವಾಗೆ ನೋಡ್ತಿದ್ರು. ಅವ್ರಿಗೆ ಎಲ್ಲರೂ ಸೇರಿಸಿ ಬಾರಿಸಿ ಕಳಿಸ್ಬೇಕಾಗಿತ್ತು. ನಿಜವಾಗ್ಲೂ ನಾವು ನಮ್ಮ ಜನರು ಸಹ ಎಷ್ಟು ಸೀರಿಯಸ್ ಆಗಿ ಇಲ್ಲ ಅಂತ ಹೇಳೋದು ಅದು ಸಹ ಒಂದು ಸ್ಯಾಂಪಲ್ ಅನಿಸ್ತದೆ. ಅವರೇ ಹೊಡ್ಕೊಂಡು ಹೋಗುವವರೆಗೂ ವಿಡಿಯೋ ಮಾಡ್ತಾರೆ. ಜನ ಸುತ್ತಮುತ್ತ ನೋಡಿಕೊಂಡು ಏನೋ ಧಾರಾವಾಹಿ ಸಿನಿಮಾ ಶೂಟಿಂಗ್ ಮಾಡುವ ರೀತಿಯಲ್ಲಿ ಯಾರಾದರೂ ತಿಳಿ ಹೇಳುವಂಥದ್ದು ಅಥವಾ ಆ ರೀತಿ ಹಲ್ಲೆ ಆಗದ ರೀತಿಯಲ್ಲಿ ಎಚ್ಚರ ವಹಿಸುವಂಥ ಅಥವಾ ಒಂದಾದಂಥ ನಮ್ಮ ಮುಗಿಸುವಂಥ ಕೆಲಸಗಳಿಗೆ ಅದರ ಕೈ ಹಾಕಬೇಕಲ್ಲ. ಕುಡಿದ ಮತ್ತಿನಲ್ಲಿ ಹೊಡೆದಾಡಿದ ರೀತಿಯಲ್ಲಿ ಸಹ ಕಾಣುತ್ತೆ. ಇದು ಹೋಗ್ತಾ ಅದು ಸ್ವೇಚ್ಛಾಚಾರಕ್ಕೆ ದಾರಿ ಆಗುವಂಥದ್ದು ಅಪಾಯಗಳು ಸಹ ಆಗುತ್ತೆ. ಈಗ ಪ್ರಾರಂಭಿಕ ಹಂತದಲ್ಲಿ ಏನಾಗ್ತಿತ್ತು ಅಂದ್ರೆ ಬಂದ ಕಾರ್ಮಿಕರಿಗೆ ನಮ್ಮ ಬದುಕು ಸಾಗಿಸಬೇಕು ಅಂತ ಹೇಳೋ ಆಶಯ ಇರುತ್ತೆ. ಇವಾಗಲೂ ಅದೇ ಸಂಖ್ಯೆಯಲ್ಲಿ ಬಹುತೇಕ ಕಾರ್ಮಿಕರು ಅದೇ ಭಾವನೆಯಲ್ಲಿ ಇರುವಂಥ ಚಾನ್ಸಸ್ ಇರುತ್ತೆ. ನಾವು ತೋಟ ಕಾರ್ಮಿಕರಲ್ಲಿ ಹೇಗೆ ಹೇರಳ ಪ್ರಮಾಣದಲ್ಲಿದ್ದರೋ ಅದೇ ಕಟ್ಟಡ ಕಾರ್ಮಿಕರು ಇವತ್ತು ಉತ್ತರ ಭಾರತದವರಿದ್ದಾರೆ. ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದಲ್ಲೂ ಹೋಟೆಲ್ಗಳಿರ್ಬೋದು, ರೆಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಅಲ್ಲೂ ಸಹ ಅವರು ದೊಡ್ಡ ಮಟ್ಟದ ಕೆಲಸಗಳಿದೆ. ಕ್ಷೌರಿಕ ವೃತ್ತಿಯಲ್ಲೂ ಸಹ ಇವತ್ತು ತೊಡಗಿಸ್ಕೊಂಡಿರುವಂಥ ನಾವು ಗಮನಿಸ್ಬೋದು. ತುಂಬಾ ಅವರು ಇಲ್ಲದ ಕೆಲಸ ಕ್ಷೇತ್ರನೇ ಇಲ್ಲ. ಏನು ಕೆಲಸ ಮಾಡ್ಬೋದು, ಎಲ್ಲ ಕೆಲಸಗಳನ್ನ ಮಾಡ್ಬೋದು. ಕೆಲವು ಕೆಲಸಗಳು ಅವ್ರಿಗೆ ಗೊತ್ತೇ ಇಲ್ಲ, ಕಲ್ಸ್ಕೊಟ್ಟು ಮಾಡ್ತಾರೆ. ಇವನ್ ಕಾಫಿ ಕೊಯ್ಲು ಮಾಡೋ ಸಂದರ್ಭದಲ್ಲಿ ಪ್ರಾರಂಭಿಕ ವರ್ಷಗಳಲ್ಲಿ ಏನ್ ಹೇಳ್ತೀರಿ ಅಂತ ಹೇಳಿದ್ರೆ, ಇವರಿಗೆ ಕಾಫಿ ಕೊಯ್ಲು ಕೊಟ್ಟರೆ ಮುಂದಿನ ವರ್ಷ ಕಾಫಿ ಇರೋದಿಲ್ಲ ಅಂತ. ಯಾಕಂದ್ರೆ ಆ ಗಿಡನ ಎಲ್ಲ ರೆಂಬೆನ ಎಳೆದು ಅವರು ಹಣ್ಣು ಕೊಯ್ದಾಗೆ ಕೊಯ್ತಾರೆ, ಅಂದ್ರೆ ತೀರಾ ರೆಂಬೆನ ಎಳೆದು ಮಾಡಿ. ಆದ್ರೆ ಹಿಂದಿನ ಸ್ಥಳೀಯ ಕಾರ್ಮಿಕರಿಗೆ ಅವರಿಗೆ ಏನು ಮುಂದಿನ ಫಸಲೇನು ಅದರ ಅರಿವು ಇರ್ತಿತ್ತು. ಅಂದ್ರೆ ಅವ್ರು ಹಾಗೆ ಮಾಡ ಮುಂದಿನ ಫಸಲ ಬಗ್ಗೆ ಅರಿವು ಇರ್ತಿತ್ತು. ಈಗ ಎಳೆದು ಕುಯ್ದ್ರೆ ಏನಾಗ್ತದೆ, ಗಿಡಕ್ಕೆ ಧಕ್ಕೆ ಆಗದಾಗ ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಸಹ ಇತ್ತು. ಅಥವಾ ಇನ್ನೊಂದು ಪ್ರಮಾಣ ಇದೆ, ಕೆಜಿ ಲೆಕ್ಕದಲ್ಲಿ ಕಾಫಿ ಕೊಯ್ಯುವ ಮಾಡೋ ಪ್ರಕರಣ ಹೆಚ್ಚು ಕೆಜಿ ಆಗ್ಬೇಕು ಅಂತ ದಾವಂತದಲ್ಲಿ ಮುಂದಿನ ನೆಕ್ಸ್ಟ್ ಫಸಲ್ ಇದು ಗಿಡ ಇದು ಸಹ ಎಳೆಯೋರು, ಏನು ಮಿಡಿಗಳಿರ್ತದೆ ಅದನ್ನು ಸಹ ಎಳೆದು ಬಿಡೋರು, ಹಿಂಗೆ ರೆಕ್ಕೆ ಸೇರಿ ಎಲ್ಲವೂ ಎಳಿತಿದ್ರು. ಆ ಥರದ ಅಪಾಯಗಳು ಇತ್ತು. ಆದರೂ ಏನು ಕೆಲಸ ಮಾಡೋಕ್ಕಾಗೋಲ್ಲ ಅಂತ ಹೇಳೋದಿಲ್ಲ. ಈವನ್ ಕಪಾತ್ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಯಾರೋ ಸ್ನೇಹಿತರು ಹೇಳ್ತಿದ್ರು, ಕಪಾತ್ ಕೆಲಸ ಮಾಡಿಸ್ಬೋದು, ಆದರೆ ಮುಂದೆ ಗಿಡ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಒಂದು 4-5 ಗಿಡ ಕಡಿತಾರೆ, ಅವ್ರಿಗೇನು ಗೊತ್ತಿರ್ತಾರೆ, ಅರಿವಿರಲ್ಲ. ಆದರೆ ಎಲ್ಲ ಕೆಲಸಗಳನ್ನ ಕಲ್ತುಕೊಳ್ಳುವ ಅಥವಾ ಮಾಡುವಂಥ ಇದೆ. ಕೆಲವು ಕೆಲಸಗಳು ಕಟ್ಟಡ ಕಾರ್ಮಿಕ ಕೆಲಸಗಳ ನೈಪುಣ್ಯತೆಯನ್ನು ಸಹ ಅವರು ಸಾಧಿಸ್ಕೊಂಡಿರೋದನ್ನು ನಾವು ಗಮನಿಸ್ಬೋದು. ನನಗನ್ಸೋದು ಒಂದು ಅವರಿಂದ ಕಲಿಯುವಂಥದ್ದು ನಾವು ಸುಮಾರು ಇದೆ. ಯಾಕೆಂದ್ರೆ ನಾವು ಒಂದು ಕೆಲಸ ಇದ್ರೆ ಆ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿರ್ತೀವಿ, ಇನ್ನೊಂದು ಕೆಲಸ ನನ್ನಿಂದ ಆಗೋದಿಲ್ಲ ಅನ್ನೋಂಥ ಭಾವನೆ ಇರುತ್ತೆ. ಆದರೆ ಅವ್ರು ಆ ರೀತಿ ಅಲ್ಲ. ಯಾವುದೊಂದು ಕೆಲಸಕ್ಕೆ ಬಂದವರು ಇಲ್ಲಿನ ಜನ ಏನೆಲ್ಲ ಕೆಲಸ ಮಾಡ್ತಾರೆ ಎಲ್ಲವನ್ನೂ ಕೂಡ ಅವ್ರು ಮಾಡ್ತಾರೆ. ಹೌದು, ಎಲ್ಲ ಕೆಲಸವನ್ನು ಅವ್ರು ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರು ಅದನ್ನ ಕೆಲಸದ ಕೊರತೆಗಳಿಗೆ ನೀಗಿಸ್ಕೊಳ್ಳೋಕ್ಕಾಗುತ್ತೆ. ನಾವು 1-2 ಥರದ ನೀವು ಹೇಳಿದ ಉತ್ತರ ಭಾರತ ಕಾರ್ಮಿಕರು ಬರುವಂಥ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗಿರುವಂಥ ಏನಂತ ಹೇಳಿದ್ರೆ, ಒಂದು ಕಾನೂನು ಬಾಹಿರ ಕೃತ್ಯಗಳನ್ನು ನಡೆಯದ ಹಾಗೆ ತಡೆಯುವುದಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಆ ಪ್ರೋಸೆಸನ್ನು ಒಂದು ಭಾಗದಲ್ಲಿ ಮಾಡಬೇಕು. ಇನ್ನೊಂದು, ಕಾರ್ಮಿಕರ ಕೊರತೆ ಇದೆ ಅಂತೇಳಿ ಅರಿವ ಕಾರಣಕ್ಕಾಗಿ ಹಲವು ಪಟ್ಟು ಹೆಚ್ಚು ಕೂಲಿಯನ್ನು ಮಾಡ್ತಿರುವಂಥ ನಾವು ಹೆಚ್ಚು ಸಂಬಳವನ್ನು ಪಡೆಯುತ್ತಿರುವಂಥದ್ದು. ಮತ್ತು ಸಮಯದ ಮಿತಿಯನ್ನು, ಕೆಲಸದ ಸಮಯವನ್ನು ಹಿಂದಿನ ಕಂಪೇರ್ ಮಾಡಿದ್ರೆ ಒಬ್ಬ 3 ದಿನ ಮಾಡೋ ಕೆಲಸವನ್ನು ಒಬ್ಬ 1 ದಿನ ಮಾಡ್ತೀನಿ, ಇವರು 3 ದಿನ ಮಾಡುವಂಥ ಹಂತಕ್ಕೆ ಹೋಗ್ತಿದೆ. ಸಮಸ್ಯೆ ಇವತ್ತು ಬೆಳೆಗಾರರಿಗೆ ಅದು ಸಮಸ್ಯೆ ಅಂತ ಅರಿವಾಗ್ತಿಲ್ಲ. ನಾವು 2 ಭಾಗ ತಗೊಳ್ಳುವ, ಕಾನೂನು ಭಾಗದಲ್ಲಿ ಇನ್ನೊಂದು ಈ ಕೆಲಸದ ಬೆಳೆಗಾರರು ಅಥವಾ ನಡ್ಕೊಳ್ಳೋ ರೀತಿಯನ್ನು ಅದು ಭವಿಷ್ಯದಲ್ಲಿ ಹೇಗೆ ತೊಂದರೆ ಆಗ್ಬೋದು ಅಂತ. ನಿಮಗೆ ಇವಾಗ ಕಾಫಿಗೆ ಉತ್ತಮ ಧಾರಣೆ ಇರೋ ಕಾರಣಕ್ಕಾಗಿ ಅದು ಸಮಸ್ಯೆ ಅಂತ ಅನಿಸ್ತಾ ಇಲ್ಲ. ಈಗ 10,000ನೋ 15,000ನೋ ಕಾಫಿಗೆ ದರ ಸಿಗ್ತಿರುವಾಗ ನಿಮಗೆ ಅದೇನು ಸಮಸ್ಯೆ ಅನಿಸ್ಲಿಕ್ಕಿಲ್ಲ. ನೀವು ಹಿಂದಿನ ಪರಿಸ್ಥಿತಿಗೆ ಯೋಚನೆ ಮಾಡಿಕೊಂಡ್ರೆ 2,000, 3,000 ಇದ್ದ ಪರಿಸ್ಥಿತಿಯಲ್ಲಿ ನಿಮಗೆ ಈ ಕೆಲಸವನ್ನು ಮಾಡಿಸೋಕ್ಕೆ ಸಾಧ್ಯ ಆಗುತ್ತಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಮುಂದೆ ಈ ಸಂಬಳವನ್ನು ಕೊಡದೆ ಹೋದರೆ ಅವ್ರಿಗೆ ಈ ಕೆಲಸಕ್ಕೆ ಬರುತ್ತಾರಾ ಅಂತ ಹೇಳೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಅಥವಾ ಅವರಿಗೆ ಆ ಸಂಬಳ ಕೊಟ್ಟರೆ ಬೆಳೆಗಾರನ ಕೈಗೆ ಏನು ಉಳಿತದೆ?
ಅವನಿಗೆ ಗೊಬ್ಬರ ಹಾಕಬೇಕು, ನೀರು ಹಾರಿಸಬೇಕು, ಕಾರ್ಮಿಕ ಕೆಲಸಗಳನ್ನು ಕೊಡಬೇಕು, ಅವನಿಗೂ ಖರ್ಚು ವೆಚ್ಚಕ್ಕೆ ಬೇಕು. ಇದೆಲ್ಲವೂ ಸರಿದೂಗಿಸಕ್ಕೆ ಅದು ಸಾಧ್ಯ ಆಗುತ್ತಾ ಅಂತ ಹೇಳೋದು ಯೋಚನೆ ಮಾಡಬೇಕು. ನಾನು ಅದಕ್ಕೆ ಪ್ರಾರಂಭಿಕವಾಗಿ ಹೇಳುವಾಗನೇ ಸ್ಥಳೀಯ ಕಾರ್ಮಿಕರು ಹೆಚ್ಚಿನ ಅವಧಿಯಲ್ಲಿ ಕೆಲಸ ಮಾಡ್ತಿದ್ರು, ಕಡಿಮೆ ವೇತನವನ್ನು ಪಡೀತಾ ಇದ್ರು, ನಿರೀಕ್ಷೆಗಳು ಕಡಿಮೆ ಇತ್ತು ಅವರಿಗೆ. ಅದು ಬೆಳೆಗಾರರಿಗೆ ಹೆಚ್ಚು ಮಟ್ಟದ ಲಾಭ ಆಗ್ತಿದೆ. ಅದನ್ನ ಇವತ್ತು ಅದೇ ರೀತಿಯಲ್ಲಿ ದುಡಿಮೆ ಮಾಡ್ತಿರುವಂಥ ಕಾರ್ಮಿಕರು ಹಲವು ಬೆಳೆಗಾರರಲ್ಲಿ ಇನ್ನೂ ಇದ್ದಾರೆ. ಅವರು ಲಕ್ಕಿ ಅಂತ ಅಂದುಕೊಳ್ಬೋದು. ಇವರು ಈ ಇತ್ತೀಚಿನ ಕಾರ್ಮಿಕರುಗಳು ಇನ್ನೊಂದು ಈಗ ಈ ಸೇಮ್ ನಮ್ಮ ಸ್ಥಳೀಯ ಕಾರ್ಮಿಕರನ್ನ ಹೇಗೆ ವೆಹಿಕಲ್ ಮಾಫಿಯಾಗಳನ್ನ ನಿಯಂತ್ರಣ ಮಾಡ್ತೀವಿ, ಈಗಲೂ ಅದೇ ರೀತಿ ಏಜೆಂಟ್ಗಳ ರೀತಿಯಲ್ಲಿ ಕಾರ್ಮಿಕರನ್ನ ಕರೆದುಕೊಂಡು ಹೋಗೋದು, ವೆಹಿಕಲ್ ಕರ್ಕೊಂಡು ಹೋಗೋದು, ಬರುವಂಥದ್ದು, ಅವರು ಅದನ್ನು ಹಾಳು ಮಾಡುತ್ತಾ ವ್ಯವಸ್ಥೆನ ಮತ್ತೆ ಹಾಳು ಮಾಡುವ ಕೆಲಸಗಳನ್ನ ಅವ್ರು ಕೈ ಹಾಕಿದಾಗ ಕಾಣ್ತಾ ಇದೆ. ಇದು ಪರಿಹಾರ ಅಂತ ಹೇಗೆ ಅದೇ ಇಲ್ಲಿ ಏನಾಗ್ತದೆ ಅಂದ್ರೆ ಬೆಳೆಗಾರರಿಗೆ ಸಂಬಂಧಪಟ್ಟ ಹಾಗೆ ಬೆಳೆಗಾರರ ಬಗ್ಗೆ ಧ್ವನಿ ಎತ್ತುವಂತ ಹಿತಾಸಕ್ತಿ ಕಾಪಾಡುವಂತ ಸಂಘಟನೆ ಅವಶ್ಯಕತೆ ಇದೆ. ಅಥವಾ ಬೆಳೆಗಾರರು ಇವತ್ತು ಅಸಂಘಟಿತರಾಗಿದ್ದಾರೆ. ಉತ್ತರ ಭಾರತ ಕಾರ್ಮಿಕರು ವೇತನಕ್ಕೆ ಸಂಬಂಧಪಟ್ಟ ಹಾಗೆಯೇ ಸಂಘಟಿತರಾಗಿದ್ದಾರೆ. ಹೇಗೆ ಅಂದರೆ ಒಂದು ತೋಟದಲ್ಲಿ ಎಷ್ಟು ಸಂಬಳ ಇದೆ, ಇನ್ನೊಂದು ತೋಟದಲ್ಲಿ ಎಷ್ಟು, ಒಂದು ಊರಲ್ಲಿ ಎಷ್ಟಿದೆ, ಇನ್ನೊಂದು ಊರಲ್ಲಿ ನೋಡ್ಕೊಳ್ತಾರೆ. ನಿಮಗೆ ಇಲ್ಲಿ ಕಡಿಮೆ ಕೊಡ್ತಾರೆ, ಹೆಚ್ಚು ಪ್ರಶ್ನೆ ಮಾಡ್ತಾರೆ, ಕೆಲಸದ ಬಗ್ಗೆ ತಗಾದೆ ತೆಗಿತಾರೆ, ಮಾಲೀಕರು ಪರಿಶೀಲನೆ ಮಾಡ್ತಿರ್ತಾರೆ, ಮಾಲೀಕರು ನೋಡ್ತಾರೆ ಅಂತ ಹೇಳಿದ್ರೆ ಆ ತೋಟಕ್ಕೆ ಅವ್ರ ಕೆಲಸಕ್ಕೆ ಬರಲ್ಲ. ಅವರವರೇ ಮೆಸೇಜ್ ಪಾಸ್ ಮಾಡ್ಕೊಂಡು ಇನ್ನೊಂದು ಊರಿಗೆ ಹೋಗ್ಬಿಡ್ತಾರೆ. ನಿಮಗೆ ಕಳೆದ ಸಲ ನಿಮಗೆ ನೋಡ್ಬೋದು, ಬಾಳದಿಯಲ್ಲಿ ಕೆಜಿಗೆ 3 ರೂಪಾಯಿ ಕೊಡಬೇಕು ಅಂತ ನಿಯಮ ಮಾಡಿದ್ರು. ಪ್ರತಿಯೊಬ್ಬ ಬೆಳೆಗಾರರು 3 ರೂಪಾಯಿಗೆ ಕೊಡಬೇಕು ಅಂತ. ನಿಮಗೆ ಇಡೀ ಊರಿನಲ್ಲಿ ಅದು ಮಾಡಿದಾಗ ಸಹಜವಾಗಿ ಎಲ್ಲರೂ ಅದೇ ರೇಟಿಗೆ ಕೆಲಸ ಮಾಡಕ್ಕೆ ಬರ್ತಾರೆ. ನೀವು ಒಬ್ಬರು ಮನೆಯಲ್ಲಿ 3 ರೂಪಾಯಿ ಕೊಟ್ಟು ಇನ್ನೊಬ್ಬರು 5 ರೂಪಾಯಿ ಕೊಟ್ಟರೆ ಸಹಜವಾಗಿ 3 ರೂಪಾಯಿ ಕೆಲಸ ಮಾಡಿ ಯಾರೂ ಹೋಗಲ್ಲ, ಇನ್ನೊಂದು 5 ರೂಪಾಯಿಗೆ ಹೋಗೋಕೆ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಇರ್ತದೆ, ಈಗ ಸಣ್ಣ ಹಿಡುವಳಿ ಇರುವವರಿಗೆ ಸ್ವಲ್ಪ ಟೈಮ್ ಆದರೂ ಕೆಲಸ ಮಾಡಿಸ್ಬೋದು, ನೀವು ಅವ್ರು ರಿಸ್ಟ್ರಿಕ್ಷನ್ ಮಾಡೋದು, ನಿಯಂತ್ರಣ ಮಾಡೋದು ಎಲ್ಲವನ್ನೂ ಮಾಡ್ಬೋದು. ತುಂಬ ಎಕರೇಜ್ ತೋಟ ಇರುವವನಿಗೆ ಅವನಿಗೆ ಬೇಗ ಕೆಲಸ ಆಗಲೇಬೇಕು. ನೀವು ಇನ್ನೊಬ್ಬರೊಟ್ಟಿಗೆ ಚರ್ಚೆ ಮಾಡ್ಕೊಂಡು ಹೋದ್ರೆ ಅವ್ನ ಕೆಲಸ ಆಗೋದಿಲ್ಲ. ನೀತಿ ನಿಯಮವನ್ನು ಆದರ್ಶವನ್ನು ಮಾತಾಡೋಕ್ಕೆ ಅಷ್ಟು ಚೆನ್ನಾಗಿರ್ತದೆ, ಪ್ರಾಕ್ಟಿಕಲ್ ಆಗಿ ಅವನಿಗೆ ಸಾಧ್ಯನೇ ಆಗೋದಿಲ್ಲ. ಆವಾಗ ಸಹಜವಾಗಿ ಅವನಿಗೇನಿರುತ್ತೆ, ನನ್ನ ಕೆಲಸ ಆಗಬೇಕು, ನನಗೆ ಎಷ್ಟು ಕಾರ್ಮಿಕರು ಬಂದರೂ ಸಾಕಾಗೋಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಅವನಿಗೆ ಅನುಕೂಲಕ್ಕೆ ರೇಟ್ ಮಾಡ್ತಾನೆ. ಅವನಿಗೆ ಅನಿವಾರ್ಯ ಇರ್ತದೆ. ಅವನು ಸಕಾಲದಲ್ಲಿ ಅವನು ಕಾಫಿ ಕೊಯ್ಲು ಮಾಡದೆ ಹೋದ್ರೆ ಅವನಿಗೆ ಫಸಲು ನಷ್ಟ ಆಗುತ್ತೆ. ಬೈ ಚಾನ್ಸ್ ಮಳೆ ಬಂದರೆ ಮತ್ತೆ ಕಾಫಿ ಉದುರುತ್ತೆ. ಹಣ್ಣಾಗಿ ಸಕಾಲದಲ್ಲಿ ಕೊಯ್ದಿದ್ರೆ ಅದು ಸಹ ಗಿಡದಿಂದ ಉದುರುತ್ತೆ. ಅದು ಸಮಸ್ಯೆಗಳ ಬಗ್ಗೆ ಅವನು ಅರಿವಾಗ ಇದಾಗುತ್ತೆ. ನಾನು ಅನಿಸೋದು ಇವತ್ತು ಬೆಳೆಗಾರರು ಅಸಂಘಟಿತರಾಗಿದ್ದಾರೆ. ಕೇವಲ ಯಾವುದೋ ಒಂದು ಊರು, ಒಂದು ತಾಲೂಕು, ಒಂದು ಪ್ರದೇಶ ಮಾಡಿದರೆ ಪ್ರಯೋಜನ ಆಗಲ್ಲ. ಇಡೀ ಓವರಾಲ್ ಜಿಲ್ಲೆಯಲ್ಲೇ ಬೆಳೆಗಾರರು ಸಂಘಟಿತರಾಗಿ ನಿಗದಿತ ದರವನ್ನು ನಿಗದಿಪಡಿಸಬೇಕು. ಕಾರ್ಮಿಕರಿಗೆ ನಾವು ಹಿಂದೆ ಶೋಷಣೆ ಮಾಡುವ ರೀತಿಯಲ್ಲಿ ಕಾರ್ಮಿಕರನ್ನು ನಡೆಸ್ಕೊಳ್ಳುವಂಥ ಅಗತ್ಯತೆಗಳಿಲ್ಲ. ಅವರ ದುಡಿಮೆಗೆ ತಕ್ಕ ವೇತನ ಸಿಗುವ ರೀತಿಯಲ್ಲಿ ಇವತ್ತು ಅದನ್ನು ನಿಗದಿ ಮಾಡಿಸಬೇಕಾಗಿದೆ. ಅವರ ಲೆಕ್ಕಾಚಾರ ಹಾಕಬೇಕಾಗಿದೆ, ಸಮಯ ನಿಗದಿಪಡಿಸಬೇಕು. ಇಷ್ಟು ಗಂಟೆ ಕೆಲಸ ಮಾಡುವಂಥದ್ದು ಸಮಯ ನಿಗದಿಪಡಿಸಬೇಕು. ಕೆಜಿಗಾದರೆ ಕೆಜಿಗೆ ಇಷ್ಟು ಅಂತ ಹೇಳಿ ಧಾರಣೆಯನ್ನು ನಿಗದಿಪಡಿಸಬೇಕು. ಒಂದು ಬೆಳೆಗಾರರ ಸಂಘಟಿತರಾಗದ ಹೊರತು ಇದು ಸಮಸ್ಯೆಗಳು ಉಲ್ಬಣ ಆಗ್ತಾ ಹೋಗ್ತದೆ. ನಮಗೆ ತಕ್ಷಣಕ್ಕೆ ಇಂಡಿವಿಜುವಲ್ ಬೆಳೆಗಾರರು ಅವರವರ ಸಮಸ್ಯೆ ನಮ್ಮ ಕೆಲಸ ಆಗಬೇಕು ಅಷ್ಟೇ ಯೋಚನೆ ಮಾಡಿದ್ರೆ ಭವಿಷ್ಯದಲ್ಲಿ ಮತ್ತಷ್ಟು ಗಂಡಾಂತರಕ್ಕೆ ನಾವೇ ಆಹ್ವಾನ ಮಾಡಿಕೊಂಡಾಗೆ ಆಗುತ್ತೆ. ಈಗ ನಾವು ಸ್ಥಳೀಯ ಕಾರ್ಮಿಕರುಗಳು ಅವರಲ್ಲಿ ದುಡಿಮೆ ಮಾಡ್ತಿದ್ದಾಗ ಒಂದಿಷ್ಟು ಅವರ ಶ್ರೇಯೋಭಿವೃದ್ಧಿಗೆ ಬೆಳೆಗಾರರು ಸಹ ಗಮನ ಹರಿಸಿದರೆ ಅವರು ಇನ್ಯಾರು ವೆಹಿಕಲ್ ಮಾಫಿಯಾಗಳಿಗೆ ಹೋಗ್ತಿರ್ಲಿಲ್ಲ. ಒಂದು 10 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತ ಹೇಳೋ ಕಾರಣಕ್ಕಾಗಿ ಅಷ್ಟೇ ಅವರು ಜೀಪ ನಿಯಂತ್ರಣಕ್ಕೆ ಹೋಗಿದಲ್ವಾ. ಅವರು ದುಡ್ಡನ್ನ ಅವನ ಮೇಸ್ತ್ರಿ ಕೆಲಸ ಮಾಡೋ ಕಮಿಷನ್ ಕೊಡ್ತಾನೆ, ಅವನು ವೆಹಿಕಲ್ ಕರ್ಕೊಂಡು ಹೋದ್ರೆ ದುಡ್ಡು ಕೊಡ್ತಾನೆ ಅಂತ ಯಾಕೆ ಹೋಗ್ತಾನೆ? ಅವನಿಗೆ ಒಂದು ಕಂಫರ್ಟ್ ಅನಿಸ್ತಾ ಇದೆ, ದುಡಿಮೆ ಅವಧಿ ಕಡಿಮೆ ಅನಿಸ್ತಾ ಇದೆ. ಈಗ ಟ್ರಿಪ್ ಹೋದಾಗ 1.5 ಗಂಟೆ ಜರ್ನಿ ಮಾಡ್ತಾರೆ, ಬರೋ 1.5 ಗಂಟೆ, ಹೋಗೋ ಬರೋ ಗಂಟೆ. ಇದೆಲ್ಲೂ ಬೆಳೆಗಾರನಿಗೆ ನಷ್ಟ. ಈಗ 8 ಗಂಟೆಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪ್ರಾರಂಭ ಮಾಡ್ತಾನೆ. ಒಂದು ಊರಲ್ಲಿ 8 ಗಂಟೆ ಇರುವ ಊರಲ್ಲಿ ಅವನು 8 ಗಂಟೆ ಕೆಲಸ ಮಾಡೋದಾದ್ರೆ ಇನ್ನೊಂದು ಊರಿಗೆ ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ತಡವಾಗಿ ಹೋಗ್ತಾನೆ. ಅಲ್ಲಿ ಬೆಳೆಗಾರನಿಗೆ ಕೊರತೆ ಆಗುತ್ತೆ. 8 ಗಂಟೆ ಕೆಲಸ ಪ್ರಾರಂಭಿಸಿ ಯಾಕೆ ಅಂತಂದ್ರೆ ನಾನು ಅಲ್ಲಿಂದ ಬಂದು ತಲುಪಬೇಕು ಅಂತ. ಅವನು 9-9:30 ಅವನ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಲ್ಲಿ 1.5 ಗಂಟೆ ಅವನಿಗೆ ಲಾಸ್. ನೀವು ಒಂದು 8 ಕಾರ್ಮಿಕರು 1 ಗಂಟೆ ಆದ್ರೆ ಒಬ್ಬ ಕಾರ್ಮಿಕನ ಕೆಲಸ ಅವನಿಗೆ ನಷ್ಟ ಆಯಿತು. ಇಡೀ ಒಬ್ಬ ಕಾರ್ಮಿಕನ ಅವಧಿ ಮುಗಿಯಿತು. ಸಂಜೆ ಬಹುತೇಕ ಈ ಅಸ್ಸಾಮರು ಬಂದಿರೋ ಕಾರ್ಮಿಕರು ಬಹುತೇಕ ಬೇಗ ಕೆಲಸ ಮುಗಿಸ್ತಾ ಇದ್ದಾರೆ. 2.5 ಗಂಟೆ, 3 ಗಂಟೆ ಕೆಲಸ ಮಾಡ್ತಾರೆ. ಹಿಂದೆ ಕಲ್ಪನೆ ಮಾಡೋಕ್ಕಾಗಲ್ಲ. ಸ್ಥಳೀಯ ಕಾರ್ಮಿಕರು 5-5:30 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ರು. ನೀವು ಕಂಪ್ಯಾರಿಸನ್ ಮಾಡೋದು 7-7:30 ಕೆಲಸಕ್ಕೆ ಹೋಗೋರು, ಬೇಗ ಅರ್ಧ ಗಂಟೆ ಊಟ ಮಾಡೋರು, ಮಧ್ಯಾಹ್ನ ರೆಸ್ಟ್ ಇರು. ಇವರು 1 ಗಂಟೆ ಸುದೀರ್ಘ ಅವಧಿ ತೆಗೆದುಕೊಳ್ತಾರೆ. ನಾನು ಹೇಳುವಂಥದ್ದು ಅದು ಬೆಳೆಗಾರರು ಅಸಂಘಟಿತರಾಗಿರುವಂಥದ್ದು, ಬೆಳೆಗಾರರಲ್ಲಿ ಸಂಘಟನಾತ್ಮಕವಾಗಿ ಬೆಳೆಗಾರರು ಇವತ್ತು ಒಂದಾಗದಿರುವಂಥದ್ದು, ಅಥವಾ ಬೆಳೆಗಾರರ ಪರವಾಗಿ ಮಾತನಾಡುವಂಥ ಸಂಸ್ಥೆಗಳು ಇಲ್ಲದಿರುವಂಥದ್ದು. ಮೊದಲು ಬೆಳೆಗಾರರ ಸಂಘಟನೆಗಳು ಸಾಕಷ್ಟು ಕ್ರಿಯಾಶೀಲವಾಗಲಿತ್ತು. ಈಗ ಬೆಳೆಗಾರರ ಸಂಘಟನೆಗಳು ಬೇರೆ ಬೇರೆ ಕಾರಣಕ್ಕೆ ಹಲವಾರು ಸಂಘಟನೆಗಳು, ಹಲವಾರು ಹೋರಾಟಗಳು ಬೇರೆ ಬೇರೆ ಕಾರಣಕ್ಕೆ ಸ್ಥಗಿತಗೊಂಡ ರೀತಿಯಲ್ಲಿ ಬೆಳೆಗಾರರು ಸಹ ಇವತ್ತು ಅವರ ಬಗ್ಗೆ ಧ್ವನಿಯಾಗಿ ಗಟ್ಟಿ ಧ್ವನಿ ಅಂತ ಎತ್ತುವಂಥವರು ಯಾರೂ ಇಲ್ಲ. ಇನ್ನಾದರೂ ಬೆಳೆಗಾರರು ಹೊಸ ಸಂಘಟನೆ ಪ್ರಾರಂಭಿಸಿದವರು ಪರವಾಗಿಲ್ಲ, ಈಗ ಜಾಗೃತರಾಗುವಂಥ ಕೆಲಸಗಳನ್ನ ಆಗಬೇಕು. ಸಮಯ ನಿಗದಿ, ವೇತನ ನಿಗದಿ, ಮತ್ತೆ ಕಾರ್ಮಿಕರ ರೀತಿ ನೀತಿಗಳ ಬಗ್ಗೆ, ಮತ್ತೆ ಬೆಳೆಗಾರರಲ್ಲೂ ಪರಸ್ಪರ ಸಹಕಾರ ಮನೋಭಾವಗಳಿಲ್ಲ. ಈಗ ಕಾರ್ಮಿಕರು ಬರ್ತಾರೆ, ಅಕ್ಕಪಕ್ಕದ ಕಾರ್ಮಿಕರನ್ನು ಸೇರಿಸ್ಕೊಂಡು ಒಂದು ಊರಲ್ಲಿದ್ದಾಗ ಅವ್ರ ಕಾರ್ಮಿಕ ಕೊರತೆ ಆಗದಾಗೆ ನೋಡ್ಕೊಳ್ಬೋದು. ಈಗ ನೀವು ಕಾಫಿ ಕೊಯ್ಲು ಮಾಡಿ
ಏಕಾಏಕಿ ಎಲ್ಲ ಕೊಯ್ಲು ಮಾಡೋಕ್ಕಾಗಲ್ಲ, ಒಣಗಲೇಬೇಕಾಗುತ್ತೆ. ಅವ್ರಿಗೆ ಎಷ್ಟು ಕಣ ಇದೆ ಅಷ್ಟಕ್ಕೆ ಮಾತ್ರ ಕಾಫಿ ಹಾಕಬೇಕಾಗಿದೆ. ಎಟ್ ಎನಿ ಕಾಸ್ಟ್ 10-15 ದಿನ ಬ್ರೇಕ್ ಕೊಡಲೇಬೇಕು. ಎಷ್ಟು ಅವನ ಕಣ ಪೂರ್ಣ ಆದ ನಂತರ ಅವನು ಅದನ್ನು ಕೆಲಸ ಸ್ಥಗಿತಗೊಳಿಸಲೇಬೇಕಾಗಿದೆ. ಅವ್ನು ಮ್ಯೂಚುವಲ್ ಮಾಡಿಕೊಂಡ್ರೆ ಊರಿಡೀ ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡಿಸ್ಕೊಂಡು ಹೋಗ್ಬೋದು. ಆ ಥರದ ಮನೋಭಾವ ಬೆಳೆಗಾರರಲ್ಲಿ ಇಲ್ವೇ ಇಲ್ಲ. ಬೆಳೆಗಾರರಲ್ಲಿ ಆ ಥರದ ಹೊಂದಾಣಿಕೆಗಳು ಇರೋ ಚಾನ್ಸಸ್ಸೇ ಇಲ್ಲ. ಬೆಳೆಗಾರರ ಸಹಕಾರ ಮನೋಭಾವ ಕಡಿಮೆಯಾಗಿದ್ದು. ಕೊಡಗಿನಲ್ಲಿ ಸಹಕಾರ ಸಂಸ್ಥೆಗಳು ಹೆಚ್ಚು ಪ್ರಬಲವಾಗಿ ಬೆಳೆದಿದೆ, ಪರಸ್ಪರ ಸಹಕಾರಿಗಳ ಸಹಕಾರ ಸಂಸ್ಥೆ. ಆದರೆ ಸಹಕಾರ ಮನೋಭಾವ ಸಹ ಬೆಳೆಗಾರರಲ್ಲಿ ಸಹಕಾರ ಕೊರತೆ ಒಂದು, ಮತ್ತು ಅಸಂಘಟಿತರಾಗಿರುವ ಪರಿಸ್ಥಿತಿಗೆ ಬಂದಿರೋದು. ಅಸಂಘಟಿತ ಕಾರ್ಮಿಕರ ರೀತಿಯಲ್ಲಿ ಇವತ್ತು ಬೆಳೆಗಾರರು ಸಹ ಅಸಂಘಟಿತರಾಗಿದ್ದಾರೆ ಅಂತ ನಾನು ವ್ಯಾಖ್ಯಾನ ಮಾಡೋಕ್ಕೆ ಇಷ್ಟಪಡ್ತೇನೆ. ಅದು ಅವರಿಗೆ ಈ ದುಬಾರಿ ಕೂಲಿ ಆಗಿರುವಂಥದ್ದು, ಸಮಯದ ಕೊರತೆ ಆಗಿರುವಂಥದ್ದು, ಒಬ್ಬನ ಕೆಲಸ ಮಾಡೋದು 3 ಜನ ಮಾಡುವಂಥದ್ದು ಇರುವಂಥದ್ದು. ನಿಮಗೆ ಕೈ ತುಂಬ ಹಣ ಇದೆ ಅಂತ ಕಾರಣಕ್ಕಾಗಿ, ಕಾಫಿಯ ಫಸಲು ಇದೇ ಕಾರಣಕ್ಕಾಗಿ ನಿಮಗೆ ಅರಿವಾಗ್ತಿಲ್ಲ. ಇದು ಮತ್ತೆ 1-2 ವರ್ಷದಲ್ಲಿ ಮತ್ತೆ ದರ ಕುಸಿಬೇಕಾಗುತ್ತದೆ. ಸಮಸ್ಯೆ 100% ಉಲ್ಬಣ ಆಗುತ್ತೆ. ಮತ್ತೆ ದರ ಏರ್ತನೆ ಹೋಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಪ್ರತಿಕೂಲದ ಹವಾಮಾನನೋ ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ಭಾರತೀಯ ಕಾಫಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಇದೆ. ಇದೇ ಡಿಮಾಂಡ್ ಎಲ್ಲ ಕಾಲಘಟ್ಟದಲ್ಲಿ ಇರುತ್ತೆ, ಎಲ್ಲ ವರ್ಷಗಳಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಹಾಗಾಗಿ ಬೆಳೆಗಾರರು ತಮಗೆ ಆಗುವಂಥ ಸಮಸ್ಯೆಗಳಿಗೆ, ಪ್ರಸ್ತುತ ಅನುಭವಿಸುವ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸಗಳು ಬೆಳೆಗಾರರಿಂದನೇ ನಡಿಬೇಕಾಗುತ್ತೆ. ಇನ್ನೊಂದು ಕಾನೂನು ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ನನಗೆ ಅನ್ಸೋದು, ಸ್ಥಳೀಯ ಕಾರ್ಮಿಕರು ಜೊತೆಗೆ ಬೆಳೆಗಾರರು ನಡುವೆ ಮೊದಲಿದ್ದಂತಹ ಬಾಂಡಿಂಗ್ ಮತ್ತೆ ರೀಕ್ರಿಯೇಟ್ ಆದರೆ, ಮರುಸೃಷ್ಟಿ ಆದರೆ, ಮತ್ತೆ ಆ ಹಿಂದಿನ ವಾತಾವರಣ ಬಂದರೆ ಬಹುಶಃ ಬೆಳೆಗಾರರಿಗೂ ಕಾರ್ಮಿಕರಿಗೂ, ಯಾಕೆಂತಂದರೆ ಹಿಂದೆ ಇದ್ದಂತಹ ವೇತನ ಪರಿಸ್ಥಿತಿ ಜೊತೆಗೆ ಆಗಿದ್ದಂತಹ ಜೀವನ ಶೈಲಿ, ಮಾರುಕಟ್ಟೆಯ ಸ್ಥಿತಿಗತಿಗಳು ಈಗ ಎಲ್ಲವೂ ಕೂಡ ದುಪ್ಪಟ್ಟಾಗಿದೆ, 3 ಪಟ್ಟು ಹೆಚ್ಚಾಗಿದೆ. ದಿನಬಳಕೆಯ ವಸ್ತುಗಳಿರ್ಬೋದು, ಪ್ರತಿಯೊಂದು ಕೂಡ ಹೆಚ್ಚಳಾಗಿದೆ. ಆ ನಿಟ್ಟಿನಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬೆಳೆಗಾರರ ಕಷ್ಟ ಸುಖಗಳೇನಿದ್ದಾವೆ ಅವುಗಳನ್ನ ಅರಿತುಕೊಂಡು, ಜೊತೆಗೆ ಕಾರ್ಮಿಕ ಸಮೂಹದ ಸಮಸ್ಯೆಗಳೇನಿದ್ದಾವೆ ಅವು ಎಲ್ಲವನ್ನೂ ಕೂಡ ಒಂದು ಚರ್ಚೆ ಮಾಡಿ ಎರಡು ಸಮೂಹದ ನಡುವೆ ಒಂದು ಹೊಂದಾಣಿಕೆಯ ಸೃಷ್ಟಿಯಾದರೆ ಒಂದು ಒಳ್ಳೆಯ ಪರಿಹಾರ ಅಂತ ಅನ್ಸೋದಿಲ್ಲ. ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ? ನಿಮ್ಮ ಆಶ್ರಯ ಮತ್ತು ಆದರ್ಶ ಚೆನ್ನಾಗಿದೆ, ಅದು ಸಾಧ್ಯನೇ ಇಲ್ಲ. ಏಕೆಂದರೆ ಮೊದಲು ಬೆಳೆಗಾರರು ಸ್ವತಃ ಮನೆಯಲ್ಲಿರುವವರೆಲ್ಲೂ ಕೆಲಸ ಮಾಡ್ತಾ ಇದ್ರು. ಈಗ ಬಹುತೇಕ ಯಾರೂ ಕೆಲಸ ಮಾಡೋದಿಲ್ಲ. ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ ಹಾಗೆಯೇ ಕೆಲಸ ಮಾಡೋದು ಹೋಗಲಿ, ತೋಟ ನೋಡ್ಕೊಳ್ಳೋಕೆ ಹೋಗೋದಿಲ್ಲ. ತೋಟ ನೋಡದೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಸಹ ಬಹುತೇಕ ಜನರು ಇದ್ದಾರೆ. ಆ ಪರಿಸ್ಥಿತಿಗೆ ಬೆಳೆಗಾರರೇ ತಂದುಕೊಂಡಿದ್ದಾರೆ ವ್ಯವಸ್ಥೆಯನ್ನು. ಹಿಂದೆ ಕೆಲಸ ಮಾಡ್ತಿರುವ ಹಾಗೆಯೇ ಬೆಳೆಗಾರರು ಅವರು ಸಹ ದುಡಿಮೆ ಮಾಡುವಂಥ ಕೆಲಸ ಮಾಡಿದರೆ ಹಲವಾರು ಕೊರತೆಗಳು ನೀಗ್ತಾ ಇತ್ತು. ತೋಟಗಳು ಚೆನ್ನಾಗಿ ಇಟ್ಕೊಳ್ಳುವಂಥ ಅವಕಾಶಗಳು, ತುಂಬ ಕೆಲಸಗಳನ್ನು ಬೆಳೆಗಾರರೇ ಮಾಡ್ತಿದ್ರು. ಅದು ಇಲ್ಲವೇ ಇಲ್ಲ. ಪ್ಲಸ್ ಇವಾಗ ಮೊದಲು ಯಾವ ನಿರೀಕ್ಷೆಯೂ ಇರಲಿಲ್ಲ. ಈಗ ಯಾರು ಕಾರ್ಮಿಕರಿಗೆ ನಿರೀಕ್ಷೆಗಳೇ ಇರಲಿಲ್ಲ. ಅವರ ಬದುಕು ತುಂಬ ರಿಸರ್ವ್ ಆಗಿತ್ತು. ಅವ್ರು ಏನು ಯೋಚನೆ ಮಾಡ್ತಿಲ್ಲ. ಟೌನಿಗೂ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಅವರಿಗೆ ಥಿಂಗ್ಸ್ ಮಾಲೀಕನೇ ತಂದು ಕೊಟ್ಟರೆ ಅದೇ ಸಾಕಿತ್ತು. ಒಂದು ವಾರದ ರಜೆ ಸಿಕ್ಕಿದ್ರೆ ಫುಲ್ ಕುಡ್ಕೊಂಡು ದಿನ ಕಳೆಯುವಂಥ ಕೆಲಸಗಳಿತ್ತು. ಇವಾಗ ಅವರಿಗೆ ಇನ್ನೊಂದು ಸರ್ಕಾರದ ಯೋಜನೆಗಳು ಸಹ ಅದು ಸಹ ದುರುಪಯೋಗ ಆಗ್ತಿದೆ. ಈಗ ನಿಮಗೆ ರೇಷನ್ ಸಿಗುವಂಥದ್ದು ಇರ್ಬೋದು, ಬೇರೆ ಬೇರೆ ಸವಲತ್ತುಗಳು ಸಿಗ್ತಿರುವ ಕಾರಣಕ್ಕಾಗಿ ವಾರ ಪೂರ್ಣ ನಿಮಗೆ ಕೆಲಸ ಮಾಡುವಂಥ ಅಗತ್ಯತೆಗಳಿಲ್ಲ. ನಾವು ಅದನ್ನೇ ಹೇಳೋದು, ನಾವು ಯಾವ ಆ್ಯಂಗಲಲ್ಲಿ ನಿತ್ಯ ಯೋಚನೆ ಮಾಡ್ತೀವಿ, ಮಾನವ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಇದೆಲ್ಲವೂ ಸರಿ ಅನಿಸ್ತದೆ. ಅವ್ರನ್ನ ಶೋಷಣೆಗಳನ್ನ ಕಾರಣಕ್ಕೆ ಯೋಚನೆ ಮಾಡಿದ್ರೆ. ಇನ್ನೊಂದು ಕಾರ್ಮಿಕರು ಅಥವಾ ಹಿಡುವಳಿದಾರರ ಯೋಚನೆ ಮಾಡಿ ಅವ್ರ ಕೆಲಸದ ಸಮಸ್ಯೆಗಳನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಆದರೆ ಸ್ಥಳೀಯವಾಗಿ ಕಾರ್ಮಿಕರನ್ನು ದುರುಪಯೋಗ ಪಡಿಸ್ಕೊಳ್ಳೋದನ್ನು ತಪ್ಪಿಸುವ ಕೆಲಸಗಳನ್ನು ಬೆಳೆಗಾರರು ಊರಲ್ಲಿ ಸಂಘಟಿತರಾಗಿ ಮಾಡಿದ್ರೆ, ಇನ್ನೊಂದು ಯೋಚನೆ ಮಾಡೋದಂದರೆ ತೋಟ ಕಾರ್ಮಿಕರನ್ನು ಸಹ ಪ್ರೊಫೆಷನಲ್ ಆಗಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ನಾನು ಅದೆಲ್ಲ ಉಲ್ಲೇಖ ಮಾಡಬೇಕಾದ್ರೆ ನಾನು ಯೋಚನೆ ಮಾಡೋದು, ಮಾಜಿ ಶಾಸಕರಂಥ ಅಪ್ಪಚ್ಚು ರಂಜನರವರು ತೋಟ ಕಾರ್ಮಿಕರಿಗೆ PF ಸವಲತ್ತು ಇದೆ, ವರ್ಷಕ್ಕೊಂದ್ಸಲ ಪ್ರವಾಸಕ್ಕೆ ಹೋಗ್ತಾರೆ, ಮನೆ ಸುಸಜ್ಜಿತವಾದ ಲೈನ್ ಮನೆ ಕಟ್ಟಿಕೊಡ್ತಾರೆ, ಕರೆಂಟ್, TV ಎಲ್ಲ ಸವಲತ್ತುಗಳು, ನೀರು ಎಲ್ಲ ವ್ಯವಸ್ಥೆ ನೋಡಿಕೊಂಡು ಇದೊಂದು ಪ್ರೊಫೆಷನಲ್ ಕೆಲಸಗಳನ್ನ ಥರ ಮಾಡಬೇಕು. ನಾವು ಹೇಗೆ IT-BT ಕೆಲಸ ಮಾಡಿದ ರೀತಿಯಲ್ಲಿ ರೇಂಜಿಗೆ ಇರ್ತದೆ ಆ ಸವಲತ್ತು ಮಾಡುವ ಕೆಲಸವನ್ನು ಮಾಡುವಂಥ ಅದಕ್ಕೆ ತಕ್ಕವಾದ ಕೆಲಸ, ಒಂದು ಕೆಲಸವನ್ನು ಬೇರೆ ನಾವೆಲ್ಲ IT-BT ಕೆಲಸ ಮಾಡೋದು, ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡಿ ಅಥವಾ ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡುವ, ಬ್ಯಾಂಕಲ್ಲಿ ಉದ್ಯೋಗ ಮಾಡುವಾಗ ಹೇಗೆ ಇರ್ತದೋ ತೋಟ ಕಾರ್ಮಿಕರನ್ನು ಸಹ ಅದೇ ಲೆವೆಲ್ಗೆ ತರಬೇಕು. ಆ ಕೆಲಸ ಮಾಡೋದು ಸಹ ಕೆಲಸ ಮಾಡಬೇಕು ಅಂತ ಫೀಲ್ ಬರಬೇಕು. ನಾನು ಏನು ಗತಿ ಇಲ್ಲದ ಕಾರಣಕ್ಕಾಗಿ ನಾನು ತೋಟ ಕೆಲಸ ಮಾಡ್ತೀನಿ ಅಂತ ಫೀಲ್ ಇದ್ರೆ ಅದು ಕೆಲಸಗಳು ಆಗೋದಿಲ್ಲ. ಅದಕ್ಕೆ ಪ್ರತಿಫಲ ಕೂಡ ಅದೇ ರೀತಿಯಾಗಿ ಸಿಗುತ್ತೆ. ಅದನ್ನ ಹೇಳೋದು, ಅದು ಪ್ರೊಫೆಷನಲ್ ಆಗಿ ಮಾಡಿದ್ರೆ ಸಹಜವಾಗಿ ಅವರಿಗೂ ಲಾಭ ಅನಿಸ್ಬೇಕು, ಆಸಕ್ತಿ ಇರುತ್ತೆ ಮಾಡಬೇಕು. ಇಲ್ಲದೆ ಹೋದ್ರೆ ನಿಮಗೆ ಇನ್ನೂ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಹೋಗ್ತದೆ. ಇದು ಬಹಳ ಸೂಕ್ಷ್ಮವಾದಂಥ ಜಿಲ್ಲೆ, ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿರುವಂಥ ಜಿಲ್ಲೆ. ನಿಮಗೆ ಕಾವೇರಿಯ ಉಗಮ ಸ್ಥಾನ, ಕಾವೇರಿ ಜಲ ಹರಿದು ಹೋಗುವುದಕ್ಕೆ 70% ನೀರು ಕೊಡಗಿನ ಮೂಲಕ ಮಳೆ ಆಗುವಂಥದ್ದು, ಜಲ ಮೂಲಕ ಹೋಗುವಂಥದ್ದು. ಇಲ್ಲೇ ಜನಸಂಖ್ಯೆ ನಿಮಗೆ ಗರಿಷ್ಠ 5 ಲಕ್ಷ ಅಥವಾ 4 ಲಕ್ಷದ ಒಳಗೆ ಜನಸಂಖ್ಯೆ ಇರ್ಬೋದು. ಯಾಕಂದರೆ 1-1.5 ಲಕ್ಷದಷ್ಟು ಬೆಂಗಳೂರು, ಮೈಸೂರು ಅಥವಾ ಬೇರೆ ಊರಲ್ಲಿ ಇದ್ದುಕೊಂಡು ಇಲ್ಲಿ ವೋಟರ್ ತಗೊಂಡು ಒಂದು 6 ಲಕ್ಷ ನಮಗೆ ತೋರಿಸ್ತಿರ್ಬೋದು. ಆದರೆ ಅಷ್ಟು ಜನಸಂಖ್ಯೆ ಕೊಡಗಿನಲ್ಲಿಲ್ಲ. 4-4.5 ಲಕ್ಷ ಜನಸಂಖ್ಯೆ ಇರ್ಬೋದು. ವಲಸಿಗರೇ 1 ಲಕ್ಷ 2 ಲಕ್ಷ ಆದಾಗ ಅದರ ಸಂಖ್ಯೆ ಇನ್ನೂ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೌದಿ UAE ಕಂಟ್ರಿಗಳಿಗೆ ಹೇಗೆ ಜನ ಹೇರಳ ಪ್ರಮಾಣದ ದುಡ್ಡು ಸಿಗುತ್ತೆ ಅಂತೇಳಿ ಒಬ್ಬರೊಬ್ಬರು ಬ್ಯಾಕ್ ಟು ಬ್ಯಾಕ್ ಹೋಗ್ತಾರೋ, ಅದೇ ರೀತಿ ಉತ್ತರ ಭಾರತ ಹೆಚ್ಚಿನ ಕಾರ್ಮಿಕರು ಈಚೆ ಕಡೆ ಬರುವಂಥ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಇನ್ನೂ ಸಹ.
ಭವಿಷ್ಯದಲ್ಲಿ ಈ ಸ್ಥಳೀಯರೇ ಅಲ್ಪಸಂಖ್ಯಾತರಾಗುವಂತಹ ಪರಿಸ್ಥಿತಿ ಬರ್ಬೋದು. ಆವಾಗ ಯಾರನ್ನು ನಿಯಂತ್ರಣ ಮಾಡೋಕ್ಕೆ ಆಗದಂಥ ಪರಿಸ್ಥಿತಿ ಬರ್ಬೋದು. ಆ ಕಾಲಘಟ್ಟದಲ್ಲಿ ಅವರು ಸಂಘಟಿತರಾಗ್ಬೋದು, ಎಲ್ಲವನ್ನ ಹಕ್ಕುದಾರಿಕೆಯನ್ನು ಮಾಡ್ಬೋದು. ಇಲ್ಲಿಯ ನಿವಾಸಿಗಳಾಗಿ ದಾಖಲೆ ಮಾಡ್ಕೊಳ್ಳೋ, ಅಲ್ಲಿ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಮಾಡ್ಕೊಂಡಿರುವಂತಿರ್ಬೋದು, ಏನೋ ಬೇರೆ ವಿಳಾಸ ಕೊಟ್ಟು ಏನೋ ಪ್ರಕ್ರಿಯೆಗಳು ಆಗ್ತಾ ಕ್ರಮೇಣ ಇಲ್ಲೇ ನಿವಾಸಿಗಳಾಗಿ ಅವ್ರ ಆಸ್ತಿ ಖರೀದಿ ಮಾಡಿ ಇನ್ನೇನೋ ಮಾಡೋಕ್ಕೂ ಅವಕಾಶಗಳು ತೆರೆದುಕೊಂಡು ಹೋಗ್ಬೋದು ಮುಂದೆ. ಅದು ಇಲ್ಲಿ ಕೊಡಗಿನ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು ಕೆಲಸಗಳನ್ನ ಸಹ ಆಗುತ್ತೆ. ಪೊಲೀಸ್ ಇಲಾಖೆಯವರು ಸಹಜವಾಗಿ ಈ ಉತ್ತರ ವಲಸೆ ಕಾರ್ಮಿಕರು ಅಥವಾ ತೋಟದ ಕಾರ್ಮಿಕರುಗಳನ್ನ ಹೆಸರನ್ನು ನೋಂದಾಯಿಸಿಕೊಳ್ಳಿ, ಠಾಣೆಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಎಷ್ಟು ಬೆಳೆಗಾರರು ಈ ಕೆಲಸವನ್ನ ಪ್ರಕ್ರಿಯೆಯನ್ನು ಮಾಡ್ತಾರೆ? ಪ್ರತಿ ವರ್ಷದ ಅವರಿಗೆ ದಾಖಲೆಗೆ ತಕ್ಕ ಒಂದು ಪ್ರೋಸೆಸ್. ಇದನ್ನ ಕಡ್ಡಾಯ ಮಾಡೋದಕ್ಕೆ ಇಲಾಖೆಯವರು ಹೋಗ್ತಾ ಇಲ್ಲ. ಬೆಳೆಗಾರರು ಅದು ಆದ್ಯತೆ ಮೇಲೆ ಕೆಲಸ ಅಂತ ಹೇಳೋ ರೀತಿಯಲ್ಲ. ಈಗ ಪ್ರಕೃತಿ ವಿಕೋಪ ಆದಾಗನೋ ಅಥವಾ ಹೆಚ್ಚು ಮಳೆ ಹೊಡೆದಾಗ ಪರಿಹಾರ ಸಿಗುವಾಗ ಹೇಗೆ ಕಂದಾಯ ಕಚೇರಿಗೆ ಹೋಗಿಯೋ ಪರಿಹಾರಕ್ಕೆ ಅರ್ಜಿ RTC ಹಾಕಿನೋ ಎಲ್ಲ ಪ್ರೋಸೆಸ್ ಮಾಡ್ತಾರೆ, ಅದು ಮಾಡಲೇಬೇಕಂತ ಹೋಗುತ್ತೆ. ದುಡ್ಡು ಸಿಗುತ್ತೆ ಅಂತ ಹೇಳೋಗಿ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ಅಸ್ತಿತ್ವಕ್ಕಾಗಿ ಇದು ಅನಿವಾರ್ಯ ಅಂತ ಹೇಳಿದ್ರು ಮಾಡಬೇಕು. ಪೊಲೀಸ್ ವೆರಿಫಿಕೇಶನ್ ಮಾಡಬೇಕು. ಯಾರು ಮಾಡೋದಿಲ್ಲ ಅವರಿಗೆ ಅವ್ರ ಮೇಲೆ FIR ಆಗುವಂಥ ಕ್ರಮವನ್ನು ಮಾಡಬೇಕು. ಯಾವುದೋ ಒಂದು ಅಹಿತಕರ ಘಟನೆ ಅಥವಾ ಕಾನೂನು ಬಾಹಿರ ಕೃತ್ಯ ಆದ ನಂತರದಲ್ಲಿ ಹೋಗಿ ಎಚ್ಚರಿಕೆ ಕೊಡೋದು, ಇದು ಮಾಡ್ಕೊಳ್ಳಿ ಅಂತ ಹೇಳುವುದರಿಂದ ಯಾವುದೇ ಪ್ರಯೋಜನ ಆಗೋಲ್ಲ. ಇದನ್ನು ಪ್ರತಿಯೊಂದು ಪೊಲೀಸ್ ಠಾಣೆಗೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾರು ಒಂದು ಊರಿನಲ್ಲಿ ಯಾರಿದ್ದಾರೆ ಅಂತ ಹೇಳುವ ದಾಖಲಾತಿ ಇರಬೇಕಾಗತ್ತಾ? ಏನೋ ಇನ್ಸಿಡೆಂಟ್ ನಡೆದರೆ ಯಾರು ಅವನು ಎಲ್ಲಿಂದ ಹುಡುಕ್ತೀರಿ, ಏನು ಮಾಡ್ತೀರಿ? ಅಥವಾ ಅದು ಒಂದು ಅಬ್ಸರ್ವೇಷನ್ ಇದ್ದರೆ ಅವರಿಗೊಂದು ಸೆಲ್ಫ್ ಕಂಟ್ರೋಲ್ ಇರ್ತದೆ. ನಮ್ಮನ್ನು ಏನು ಅಬ್ಸರ್ವ್ ಮಾಡೋರಿದ್ದಾರೆ, ಪೊಲೀಸ್ ನಮ್ಮದು ಫೋಟೋ ತಗೊಂಡಿದ್ದಾರೆ, ನಮಗೆ ತೊಂದರೆ ಆಗ್ಬೋದು ಅಂತ ಒಂದು ಜಾಗೃತ ಮನಸ್ಸು ಒಂದು ಆ ಕಾನೂನು ಬಾಹಿರ ಕೃತ್ಯವನ್ನು ಮಾಡಿದ್ರೆ ತಡೆಯುತ್ತದೆ. ಆಗೋದೇ ಇಲ್ಲ ಅಂತೆಲ್ಲ, ಕೆಲವು ಸಲ ವ್ಯಾಪ್ತಿ ಮೀರಿ ನಡೆದು ಹೋಗುವಂಥದ್ದು ಇರ್ಬೋದು. ಆದರೆ ಒಂದು ನಿಯಂತ್ರಣ ಅಂತ ಹೇಳುವಂಥದ್ದು ಇರಲೇಬೇಕಾಗುತ್ತೆ, ಒಂದು ಕಾನೂನಿನ ಭಯ ಅಂತ ಹೇಳುವಂಥದ್ದು ಇರಲೇಬೇಕಾಗುತ್ತೆ. ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಅದನ್ನು ನಮ್ಮ ಜನಪ್ರತಿನಿಧಿಗಳು ಸಹ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು. ಇಲ್ಲ ನನಗನ್ಸೋದು 20-25% ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ವಲಸೆ ಕಾರ್ಮಿಕರು ಈ ಜಿಲ್ಲೆಯಲ್ಲಿ ಬಂದು ಇಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಕಾಫಿ ಕೊಯ್ಲು ಮಾಡೋ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರು ಇಲ್ಲಿ ಬರ್ತಿದ್ದಾರೆ. ಅಕ್ಕಪಕ್ಕದ ಜಿಲ್ಲೆಯವರು, ಅಕ್ಕಪಕ್ಕದ ರಾಜ್ಯ ಕೇರಳದಿಂದ ಕಾರ್ಮಿಕರು ಕೆಲಸ ಮಾಡಿ ಬಂದು ಬೆಳಿಗ್ಗೆ ಬಂದು ಸಂಜೆ ಹೋಗ್ತಿದ್ದಾರೆ, ಇಲ್ಲಿ ವಾಸಿಸ್ತಿಲ್ಲ. ಉತ್ತರ ಭಾರತ ಕಾರ್ಮಿಕರು ಕಾಫಿ ಕೆಲಸ ಸಂಪೂರ್ಣ ಆಗುವವರೆಗೆ ಇಲ್ಲಿ ಇದ್ದು ನಂತರ ಹೋಗುವವರಿದ್ದಾರೆ, ನಂತರ ತೋಟ ಕೆಲಸ ಆಗುವ ಸಂದರ್ಭದಲ್ಲಿ ಬರ್ತಾರೆ. ಅದನ್ನು ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಹೆಚ್ಚು ವಹಿಸ್ಕೊಳ್ಬೇಕು. ನೀವು ಈಗ ತಲೆ ಹೋಗುವಂಥ ಕೆಲಸ ಈಗ ಆಗ್ತಾ ಇಲ್ಲ, ಆದರೆ ತಲೆ ಹೋಗುವಂಥ ಪರಿಸ್ಥಿತಿ ಬರ್ಬೋದು, ಅದಕ್ಕೆ ಕಾಯೋದು ಬೇಡ ಅಂತ. ಆ ಪರಿಸ್ಥಿತಿ ಬರಬಾರ್ದು. ಎಟ್ ಎ ಟೈಮ್ ನನಗೆ ಇನ್ನೊಂದು ಹೇಳಬೇಕು ಅಂತ ಅನ್ನಿಸುವಂಥದ್ದು, ಉತ್ತರ ಭಾರತ ಕಾರ್ಮಿಕರನ್ನ ಪರಕೀಯ ರೀತಿಯಲ್ಲಿ ಟ್ರೀಟ್ ಮಾಡುವ ಅವಶ್ಯಕತೆ ಇಲ್ಲ. ದೊಡ್ಡ ಪ್ರಮಾಣದ ಕೆಲಸಗಳು ಇವತ್ತು ಅವರಿಂದನೇ ಆಗ್ತಾ ಇದೆ. ಇವತ್ತು ಕಾಫಿ ತೋಟಗಳ ಕೆಲಸಗಳಾಗುವುದಕ್ಕೆ ಉತ್ತರ ಭಾರತ ಕಾರ್ಮಿಕರ ಕೊಡುಗೆಗಳಿದೆ. ಕೆಲಸ ಆಗ್ಬೇಕಲ್ಲ, ಆಗ್ತಿರುವಂಥದ್ದು ಅವರ ಕಾರಣ ಇದೆ. ಕಟ್ಟಡ ಕಾರ್ಮಿಕರಲ್ಲೂ ಅವರ ನೈಪುಣ್ಯದ ಇರುವ ಕಾರ್ಮಿಕರು, ಇಂಟೀರಿಯರ್ ವರ್ಕ್ಗಳನ್ನ ಇವತ್ತು ಉತ್ತರ ಭಾರತ ಕಾರ್ಮಿಕರನ್ನ ಎಲ್ಲ ಪ್ರಿಫರ್ ಮಾಡ್ತಿದ್ದಾರೆ. ಇಂಟೀರಿಯರ್ ವರ್ಕ್ಗಳು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಮಾಡ್ತಾರೆ. ರೆಸಾರ್ಟ್, ಹೋಟೆಲ್, ಬಹುತೇಕ ರೆಸಾರ್ಟ್ಗಳಲ್ಲಿ ಯಾರಿದ್ದಾರೆ? ಉತ್ತರ ಭಾರತದ ಕಾರ್ಮಿಕರು ಎಲ್ಲ ವಲಯದ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದು ಹೋಮ್ ಸ್ಟೇಗಳಲ್ಲಿದ್ದಾರೆ, ಹೋಟೆಲ್ ಅಡಿಗೆ ಮಾಡುವಂಥ ಕೆಲಸ, ಹೋಟೆಲ್ ಉದ್ಯಮಗಳಲ್ಲೂ ಸಹ ಅವರು ದೊಡ್ಡ ಪ್ರಮಾಣದಲ್ಲಿ ಅವರನ್ನೆಲ್ಲ ಬೆಳೆಸ್ಕೊಂಡು ಅವರನ್ನು ಯಾರೋ ಪರಕೀರು ಅಂತ ಹೇಳೋ ಭಾವದಲ್ಲಿ ನಾವು ನೋಡೋದು ತಪ್ಪು. ಅವರು ಅಸ್ಸಾಂ ಅವರು ಏನು ಅಸ್ಸಾಂ ಅಂತ ಹೇಳ್ಬಿಟ್ರೆ ಬರಲೇಬಾರ್ದು ಅಂತ ಹೇಳಿ ಆ ಭಾವನೆ ಇದೆಯಲ್ಲ, ಆ ಫೀಲ್ ಕೊಡುವಂಥದ್ದಿಲ್ಲ, ಅದು ತಪ್ಪು. ಇದು ನಿಮ್ಮ ಉದ್ದೇಶ ಒಳ್ಳೆದಿರಲಿ, ಅವರು ಅಕ್ರಮ ಚಟುವಟಿಕೆಗಳು ಮಾಡಬಾರ್ದು, ಕಾನೂನು ಬಾಹಿರ ಇಲ್ಲಿ ಗೋಹತ್ಯೆ ನಿಷೇಧ ಇದೆ, ಇಲ್ಲಿ ಗೋ ಕಡಿಯುವಂಥದ್ದು, ಗೋಮಾಂಸ ಮಾರಾಟ ಮಾಡೋದು ಅದಕ್ಕೆ ಒಪ್ಪಿಗೆ ಮಾಡುವಂಥದ್ದು ಅಲ್ಲವೇ ಇಲ್ಲ. ಅಥವಾ ಇಲ್ಲಿ ಸ್ಥಳೀಯರನ್ನ ಯಾರನ್ನೋ ಕೆಣಕುವಂಥದ್ದು, ದರೋಡೆ ಮಾಡುವಂಥದ್ದು, ದೇವಸ್ಥಾನ ಕಳ್ಳತನ ಮಾಡುವಂಥದ್ದು, ಅತ್ಯಾಚಾರ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಯಾರು ಸ್ಥಳೀಯರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡೋದು, ಇದನ್ನು ಯಾವುದನ್ನು ಸಹಿಸಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನೆಲ್ಲರೂ ಪ್ರಶ್ನೆ ಮಾಡಬೇಕಾದ್ರೆ ಇದಕ್ಕೆ ಧಕ್ಕೆ ಆದಾಗ ಕಾನೂನಿನ ಕಟ್ಟಳೆ ಒಳಗೆ ಅವ್ರನ್ನ ಒಳಪಡಿಸಬೇಕು. ಆದರೆ ಒಂದೇ ಕಾರಣಕ್ಕೆ ನಾನು ಹಿಂದೆ ಹೇಳಿದಾಗೆ KL ಕಾಣುವಾಗ ಆಕ್ರೋಶ ತಗೊಳ್ಳೋದು, KL ಗಾಡಿ ಕಂಡಾಗ ಮನಸ್ಸಲ್ಲಿ ಆಕ್ರೋಶಗಳು, ಅದು ಲೋಕಲ್ ಲೆವೆಲ್ ಇದ್ರೂ ಸಹ KL ಅಂತ ಕಂಡ ಸ್ಪೀಡಿಗೆ ಕೋಪಗೊಳ್ಳೋದು, ಈ ಭಾವನೆಗಳು ಬಿಡಬೇಕು. ಇದು ಸಹ್ಯ ಅಲ್ಲ, ಇದು ಒಳ್ಳೆಯದೂ ಅಲ್ಲ, ಇದರಿಂದ ಏನು ಪ್ರಯೋಜನವೂ ಇಲ್ಲ. ನೀವು ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸ್ತಾ ಇದ್ದೀನಿ, ಅಸ್ಸಾಂ ಅವರು ಅಂತ ಹೇಳಿ ಎಲ್ಲೋ ಒಂದು ಬಂದ ರೀತಿಯಲ್ಲಿ. ಅದೇ ಅಸ್ಸಾಂ ಮುಖ್ಯಮಂತ್ರಿ ಇಲ್ಲಿ ಬಂದಾಗ ಖುಷಿ ಪಡ್ತಾರೆ. ಅದೇ ಅಸ್ಸಾಂ ಮುಖ್ಯಮಂತ್ರಿ ಇಲ್ಲಿ ಬಂದು ಭಾಷಣ ಮಾಡಿದಾಗ ನಮ್ಮ ಅಸ್ಸಾಂ ಮುಖ್ಯಮಂತ್ರಿ ಡೇರ್ ಅಂಡ್ ಡೆವಿಲ್ ಅಂತ ಹೇಳಿ ಭಾಷಣ ಮಾಡ್ತಾರೆ. ನನಗೆ ಅನಿಸ್ತು, ಡೇರ್ ಅಂಡ್ ಡೆವಿಲ್ ಅವರ ರಾಜ್ಯದಲ್ಲಿ ಅವರ ಕಾರ್ಮಿಕರಿಗೆ ಕೆಲಸ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ. ಅವರ ಪ್ರಜೆಗಳಿಗೆ ಅಲ್ಲಿ ಕೆಲಸ ಕೊಡಕ್ಕೆ ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದವರು ಇಲ್ಲಿ ಬಂದಿದ್ದಾರೆ ಅವ್ರ ಹೆಮ್ಮೆ ಅಂತ ಹೇಳಿ, ಅದು ಹೆಮ್ಮೆ ಅಲ್ಲ. ಯಾಕೆ ಅವರ ರಾಜ್ಯದಲ್ಲಿ ಅವರ ಕಾರ್ಮಿಕರಿಗೆ ಕೆಲಸ ಕೊಡಕ್ಕೆ ಸಾಧ್ಯವಿಲ್ಲ? ಅದೇ ಅಸ್ಸಾಮಲ್ಲಿ ಕರ್ನಾಟಕದವರು, ಆಂಧ್ರದವರು, ತಮಿಳುನಾಡವರು ಹೋಗಿ ಇವತ್ತು ತೋಟ ಕಾರ್ಮಿಕರಿಗೆ ಟೀ ಎಸ್ಟೇಟ್ಲಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಮಹಿಳೆಯರಿಗೆ ಕೆಲಸ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಸಾಧ್ಯ ಆಗ್ತಿಲ್ಲ? ಅಥವಾ ಅವರಲ್ಲಿರೋ ಜನರಿಗೆ ನಾನು ಕೂಲಿ ಮಾಡ್ತೀನಿ ಅಂತ ಹೇಳಿದ್ರು ಕೂಲಿ ಕೊಡೋಕ್ಕೆ ಅವಕಾಶಗಳಿಲ್ಲ. ಅಥವಾ ಅವರನ್ನು ತೊಡಗಿಸ್ಕೊಳ್ಳೋಕೆ ಅವರು ಯೋಚನೆ ಮಾಡಬೇಕಲ್ಲ. ಇಲ್ಲಿ ಬಂದು ಭಾಷಣ ಹೋಗಿರೋದು, ಅದನ್ನು ನಾವು ಇಲ್ಲಿ ಖುಷಿ ಪಡುವುದು, ಅದೇ ಅವರ ಜನರನ್ನು ಅಸಮ ಇದು ನನಗೆ ಹೇಳೋದು ಮನಸ್ಸಲ್ಲಿ ದ್ವೇಷವನ್ನು ಮೂಡಿಸುವಂಥ ಕೆಲಸಗಳನ್ನು ಯಾರೂ ಮಾಡೋಕ್ಕೆ ಕೈ ಹಾಕಬಾರದು ಅಂತ ನನ್ನ ರಿಕ್ವೆಸ್ಟ್. ಯಾಕಂದರೆ ಅದು ಒಂದು ಮನಸ್ಸಲ್ಲಿ ಬಿಡುತ್ತೆ. ಅವ್ರನ್ನ ಕಾಣುವಾಗ ನಮಗೆ ದ್ವೇಷ ಬರುವಂಗೆ ಫೀಲನ್ನು ತುಂಬಿಸುವಂಥ ಸಹ ಒಳ್ಳೆಯದಲ್ಲ. ಬಹುತೇಕ ಜನ ಇವತ್ತು ಕೆಲಸ ಮಾಡ್ತಿರೋ ಯಾರಂತ ನೋಡ್ಕೊಳ್ಬೇಕು.
ನೀವು ಬೆಳೆಗಾರನ ಈ ಸಮೀಕ್ಷೆ ಮಾಡ್ತಿರೋ ಅದು ಅಭಿಪ್ರಾಯನ ವ್ಯಕ್ತಪಡಿಸ್ತಿರೋರ ಕತೆ ಗೊತ್ತಿಲ್ಲ, ಅವರಿಗೆ ತೋಟ ಇದೆಯೋ ಅವ್ರ ಕೆಲಸಕ್ಕೆ ಬಳಸ್ತಿದ್ದಾರೋ ಅವ್ರ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ಆದರೆ ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಹೆಚ್ಚಿನ ಜನರಲ್ಲಿ ಇವತ್ತು ಅವ್ರನ್ನ ಕೆಲಸಕ್ಕೆ ತೊಡಗಿಸ್ಕೊಂಡು ಮತ್ತೆ ನಾವು ಅವ್ರನ್ನ ಟೀಕೆ ಮಾಡುವಂತೂ ಸಲ್ಯ ಅಲ್ಲ, ಸರಿ ಸ್ವೀಕಾರಾರ್ಹ ಅಲ್ಲ. ಇನ್ನೊಂದು ನೀವಾಗಲೇ ಮೆನ್ಷನ್ ಮಾಡಿದ ಹಾಗೆ ಉತ್ತರ ಭಾರತದಿಂದ ಬರುವಂತಹ ಕಾರ್ಮಿಕರ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು, ಮಾಲೀಕರು ತೆಗೆದಿಟ್ಕೊಳ್ಬೇಕು, ಡೀಟೇಲ್ಸನ್ನು ಕೊಡಬೇಕು ಅಂತ. ಡೀಟೇಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಡೋದು ಒಂದು ಭಾಗ. ಈ ಬರುವಂಥ ನಿಮ್ಗೆ ಅನೇಕ ಬೇರೆ ಬೇರೆ ಕಡೆಗಳಲ್ಲಿ ಬೆಳೆಗಾರರು ತೋಟದಲ್ಲಿರುವಂಥೆಲ್ಲ ಪರಿಚಯ ಇದ್ದಾರೆ. ಬರುವಂಥವರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಳಗೆ ತೆಗೆದುಕೊಳ್ತಿದ್ದಾರೆ. ಇಲ್ಲ, ಫಸ್ಟ್ ಆಫ್ ಆಲ್ ದಾಖಲೆ ತೆಗೆದುಕೊಳ್ತಾ ಇಲ್ಲ. ಯಾರು ಏಜೆಂಟ್ ಇರ್ತಾರೆ, ಕಾರ್ಮಿಕರು ಬರ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ, ಬಹುತೇಕ ಇಲ್ಲಿ ತಗೊಳ್ಳೋದೇ ಇಲ್ಲ. ಇಲ್ಲಿ ಒಂದು ದಾಖಲೆಯನ್ನು ಇಟ್ಟುಕೊಳ್ಳುವಂಥದ್ದು, ಪ್ಲಸ್ ಪೊಲೀಸರು ಅದನ್ನು ದಾಖಲೆಯ ಒರಿಜಿನಾಲಿಟಿಯನ್ನು ಚೆಕ್ ಮಾಡಬೇಕು. ನಾನು ಆಗಲೇ ಹೇಳಿದಾಗೇ ಅಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಲಿಯೂ ಸಹ ನಮ್ಮ ಉತ್ತರ ಭಾರತದಲ್ಲಿ ಕೆಲಸಕ್ಕೆ ಹೇಗೆ ಸಮಸ್ಯೆ, ಅದಕ್ಕಿಂತ ತೀವ್ರವಾದಂಥ ಸಮಸ್ಯೆ ಬಾಂಗ್ಲಾ ಪ್ರಜೆಗಳಿಗೆ ಇದೆ. ಬಾಂಗ್ಲಾ ನುಸುಳುಕೋರರು ಇವತ್ತು ಪಶ್ಚಿಮ ಬಂಗಾಳಕ್ಕೆ ಬಂದು ರಾಜಕೀಯ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಬಂಗಾಳಿಗಳು ಅಂತ ಹೇಳಿಕೊಂಡು ಅಲ್ಲಿ ಅವರು ಆಧಾರ್ ಕಾರ್ಡ್ ಮಾಡಿಕೊಂಡು ಆ ದಾಖಲೆಯನ್ನು ಇಟ್ಟುಕೊಂಡು ಪಶ್ಚಿಮ ಬಂಗಾಳದ ನಮ್ಮ ದೇಶದ ಪ್ರಜೆಗಳೇ ಅಂತ ಹೇಳೋದು ಪಶ್ಚಿಮ ಬಂಗಾಳ ರಾಜ್ಯದ ನಿವಾಸಿಗಳು ಅಂತ ಹೇಳ್ಕೊಂಡು ದೇಶವಾಸಿಗಳ ಥರನೇ ಬಂದು ಅವರು ಇಲ್ಲಿ ಆಶ್ರಯ ಪಡೋತಿರುವಂಥದ್ದು. ರೋಹಿಂಗ್ಯಗಳು ಬೇರೆ ಕಡೆಯಿಂದ ಬಂದು ಇಲ್ಲಿ ನಮಗೆ ಬಂದು ಅದೆಲ್ಲ ಅಪಾಯಕಾರಿಗಳಿರ್ತದೆ. ಅದರ ಬಗ್ಗೆ ನಾವು ಎಚ್ಚರವನ್ನು ವಹಿಸಬೇಕಾಗುತ್ತೆ. ನಮಗೆ ಈಗ ಅಸಂಘಟಿತರಾಗಿರೋ ಕಾರಣಕ್ಕಾಗಿ ನಮಗೆ ಅನಿಸ್ತಿಲ್ಲ. ನೀವು ಒಂದು ವರ್ಷದಿಂದ ವರ್ಷಕ್ಕೆ ಹೋಗ್ತಿದ್ದಾಗ ಅವ್ರು ಸಂಘಟಿತರಾಗ್ತಿದ್ದಾರೆ. ನಾನು ಹೇಳ್ತಿದ್ದಲ್ಲ ನೋಡಿ, ಪ್ರಥಮವಾಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾರೆ. ನಮಗೆ ಎಲ್ಲರೂ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಬೋದು ಅಂತ ನಾವು ಸ್ವೀಕಾರ ಮಾಡ್ಬೋದು. ಆದರೆ ಬೀದಿ ಬೀದಿ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಲೀಗಲಿ ಅವರೇನೋ ಪಂಚಾಯತಿಂದ ಅನುಮತಿ ಪಡ್ಕೊಂಡು ಟ್ರೇಡ್ ಲೈಸೆನ್ಸ್ ಪಡ್ಕೊಂಡು ಅಥವಾ ಏನೋ ಕಟ್ಕೊಂಡು ಮಾಡ್ತಿಲ್ಲ. ಅವರು ಉತ್ತರ ಭಾರತದ ಕಾರ್ಮಿಕರು ಯಾವ ಉತ್ಪನ್ನಗಳ ಮಾಡ್ತಾರೆ ಅದೇ ಉತ್ಪನ್ನ ಸೆಲೆಕ್ಟ್ ಮಾಡಿ ಇವರು ಮಾರಾಟ ಮಾಡೋದು, ಅದೇ ಉತ್ಪನ್ನ ಇವರು ತೆಗೆದುಕೊಳ್ಳುವುದು. ಆ ಮೂಲಕ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಸಂಘಟಿತರಾಗ್ತಿದ್ದಾರೆ. ಅದು ಅಪಾಯಕಾರಿ. ಅವರು ಕಾನೂನು ಪ್ರಕ್ರಿಯೆ ವ್ಯಾಪ್ತಿ ಒಳಗೆ ಬಂದು ವ್ಯಾಪಾರ ಮಾಡೋದು ತಪ್ಪಲ್ಲ. ಅವರು ಕೆಲಸ ಕಾರ್ಮಿಕರಾಗಿ ಬಂದವರು ಸಹ ವ್ಯಾಪಾರ ಮಾಡ್ತಾರೆ. ಎಟ್ ಎ ಟೈಮ್ ಸ್ಥಳೀಯ ನೀತಿ ನಿಯಮಗಳನ್ನು ಅವರು ಪಾಲನೆ ಮಾಡ್ತಾ ಇಲ್ಲ. ಅದು ಸಹ ಅಪಾಯಕಾರಿ ಆಗುತ್ತದೆ. ಪ್ಲಸ್ ಈ ಬಾಂಗ್ಲಾದೇಶ ಅನ್ಯ ದೇಶದ ಪ್ರಜೆಗಳಾಗಿ ಬಂದು ಇಲ್ಲಿ ನುಸುಳಿರುವಂಥವರು ಬೇರೆ ದುರುದ್ದೇಶ ಇಟ್ಟುಕೊಂಡು ಬಂದರೆ ಅದು ಮೆಸೇಜ್ ಪಾಸ್ ಆಗುವಂಥ ಅಪಾಯಗಳಿದೆ. ನೀವು ಪ್ರಾರಂಭಿಕ ಹಂತಗಳಲ್ಲಿ ಬದುಕು ಸಾಗಿಸೋಕ್ಕಾಗಿ ದುಡಿಮೆಗಾಗಿ ಬಂದವರು ಇರ್ಬೋದು. ಇದನ್ನು ಬಳಸ್ಕೊಂಡು ಇಲ್ಲಿ ನೋಡಿ, ನಾವು ಹಿಂದೆ ತಡೆಯಂಡ ವೀಡು ನಜೀರ್ ಶುಂಠಿ ಬೆಳೆಯೋ ನೆನಪಿಲ್ಲ, ಶುಂಠಿ ಕೃಷಿ ಹೆಚ್ಚಿನ ಪ್ರಮಾಣದಿದ್ದಾಗ ಹೊಸತೋಟದಲ್ಲಿ ಬಂದು ಶುಂಠಿ ಬೆಳೆಗಾರನ ಹೆಸರಿನಲ್ಲಿ ಇದ್ದ. ಬೆಂಗಳೂರು ಬಾಂಬ್ ಬ್ಲಾಸ್ಟ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ವ್ಯಕ್ತಿ. ಯಾಕೆ ಬಂದ ಇಲ್ಲಿ ಕೊಡಗನ ಯಾಕೆ ಆಯ್ಕೆ ಮಾಡ್ಕೊಂಡ? ಈ ಶುಂಠಿ ಬೆಳಿತಾರಂತ ಸ್ಟಡಿ ಮಾಡ್ದ, ಇಲ್ಲಿ ಯಾರು ಬೇಕಾಗಿ ಇರ್ಬೋದು ಅಂತ ಮಾಡಿ ಶೆಡ್ ಹಾಕೊಂಡಿದ್ದ, ಯಾರು ಚೆಕ್ ಮಾಡಕ್ ಹೋಗಲ್ಲ. ಒಬ್ಬ ಶುಂಠಿ ಕೃಷಿ ಮಾಡ್ತಾನೆ ಅಂತ ಅಂದ್ಕೊಂಡ್ರು. ಅಂದ್ರೆ ಆ ಸ್ಥಳೀಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇಲ್ಲಿ ಆಶ್ರಯ ಸುರಕ್ಷಿತ ಇದೆ. ಸುರಕ್ಷಿತ ಅಂದರೆ ಕಾನೂನು ಬಾಹಿರ ಕೃತ್ಯ ಮಾಡ್ಕೊಂಡು ಇಲ್ಲಿ ಸುರಕ್ಷಿತವಾಗಿರ್ಬೋದು, ನಮ್ಮನ್ನು ಯಾರು ನೋಡೋದಿಲ್ಲ ಅಥವಾ ನಮ್ಮ ಚಟುವಟಿಕೆಗೆ ಯಾರ ಗಮನಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಬಂದಾಗ ಅದು ಬಹಳ ಅಪಾಯಕಾರಿ ಆಗುತ್ತೆ. ನನಗೆ ಖುಷಿ ಪಡೋದು ಇಲ್ಲಿ ಉಲ್ಲೇಖ ಮಾಡಬೇಕಂತ ಹೇಳೋದು, ಈ ಕಾಲೂರು ಮುಕ್ಕೋಡ್ಲು ಈಚೆ ಕಡೆ ಊರಲ್ಲೆಲ್ಲ ನಾನು ಗಮನಿಸಿದಾಗೆ ಯಾರಾದರೂ ಹೊಸಬ್ಬ ಬಂದರೆ ಅವ್ರನ್ನ ಚೆಕ್ ಮಾಡ್ತಾರೆ ಅಂದರೆ ಕೇಳ್ತಾರೆ, ನೀವು ತಡಬಡ ಅಂದರೆ ಒಂದು 2 ಪೆಟ್ಟು ಬೀಳ್ತದೆ. ನೀವು ಈಗ ಯಾರು ಮನೆಗೆ ಅಂತ ಕೇಳ್ತಾರೆ, ಇಂಥ ಮನೆ ಅಂತ ನೀವು ಸ್ಪಷ್ಟವಾಗಿ ಹೇಳಿದ್ರೆ ಓಕೆ, ಅವರಿಗೆ ಅರಿವಾಗುತ್ತೆ. ಒಂದು 2 ಮಾತಲ್ಲಿ ಇವನಿಗೆ ಅರಿವಿದೆಯೇ, ಈ ಊರಿನ ಪರಿಚಯ ಇದೆ, ಯಾರು ಏನಂತ ಗೊತ್ತಿದೆ ಅಂತ ಹೇಳಿ ಅವ್ನು ತಡಬಡಿಸ್ತಾ ಅಂತ ಹೇಳಿದ್ರೆ ಒಂದು 2 ಪೆಟ್ಟು ಬೀಳುತ್ತೆ. ಆ ಮೆಸೇಜ್ ಎಲ್ಲ ಕಡೆ ಪಾಸ್ ಆಗಿದೆ, ಅಲ್ಲಿ ಹೋದರೆ ಪೆಟ್ಟು ಬೀಳುತ್ತೆ. ಆ ಒಂದು ಭಯ ಇರಬೇಕು. ಕಾನೂನು ತೆಗೆದುಕೊಳ್ಳೋದು ತಪ್ಪಿರ್ಬೋದು, ಆದರೆ ಅವರ ಊರಿನ ಎಚ್ಚರಿಕೆಗೆ ಅದು ಬೆಸ್ಟ್ ಇದೆ. ಇಲ್ಲಿ ಯಾರು ಬೇಕಾದರೂ ಬರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳುವಂಥ ಪರಿಸ್ಥಿತಿ ಬಂದರೆ ಇಡೀ ಕೊಡಗಿಗೆ ಮುಂದೆ ಭವಿಷ್ಯದಲ್ಲಿ ಅದು ಗಂಡಾಂತರ ಆಗುವಂಥ ಅಪಾಯ ಇದೆ. ಇನ್ನೊಂದು ನೀವಾಗಲೇ ಮೆನ್ಷನ್ ಮಾಡಿದ್ರಲ್ಲ, ಈ ಬೀದಿ ಬದಿ ವ್ಯಾಪಾರದಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ. ಒಂದು ಸ್ಥಳೀಯ ಆಡಳಿತ ಏನು ಮಾಡ್ತಾ ಇದೆ, ಬಹುತೇಕ ನಿದ್ದೆ ಮಾಡ್ದಂಗೆ ಇದೆ. ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಅದಕ್ಕೆ ತಕ್ಕನಾದಂಥ ಎಚ್ಚರಿಕೆ ಕೊಡುವಂಥ ಕೆಲಸನ ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಈ ವಿಚಾರ ಹರಿದಾಡ್ತಾ ಇರ್ತವೆ, ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ. ಆದರೆ ಅದಕ್ಕೆ ಆ್ಯಕ್ಷನ್ ಆಗುವಂಥದ್ದು ಎಲ್ಲೂ ಕಾಣ್ತಾ ಇಲ್ಲ. ನೀವು ಆಗಲೇ ಹೇಳಿದಾಗೆ ಸ್ಥಳೀಯ ಪಂಚಾಯಿತಿ ಅಥವಾ ಪುರಸಭೆಯಿಂದ ನಗರಸಭೆಯಿಂದ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರೆ, ಇಲ್ಲ. ನಗರಸಭೆಯವರು ಏನು ಮಾಡ್ತಾ ಇದ್ದಾರೆ, ಪುರಸಭೆ ಏನು ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯತಿಯವರು ಏನು ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡಿಲ್ಲ ಅಂತ ಹೇಳಿದ್ರಾಗ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಬೇಕಾಗಿತ್ತು. ಅದು ಕೂಡ ಆಗ್ತಾ ಇಲ್ಲ. ಅಲ್ಲ, ನನಗೂ ಅನಿಸ್ತಾ ಇತ್ತು ಇತ್ತೀಚಿನ ವರ್ಷ ನಾನು ಯೋಚನೆ ಮಾಡ್ತಿದ್ದೆ. ಈ ಮೊದಲೆಲ್ಲ ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ಜಿಲ್ಲೆಯ ತಾಲೂಕು ಆಫೀಸ್ಗಳಿಗೆ ಹೋಗೋದು, ಅಲ್ಲಿ ಕಡತ ಪರಿಶೀಲನೆ ಮಾಡುವಂಥದ್ದು, ಹೋಬಳಿ ಮಟ್ಟಕ್ಕೆ ಭೇಟಿ ಮಾಡುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿ ಜಿಲ್ಲೆಯ ಬೇರೆ ಬೇರೆ ಕಡೆಗೆ ಮಾಡುವಂಥದ್ದು, ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾಧಿಕಾರಿಗಳಂತವ್ರನ್ನ ಅಥವಾ CO ಅನ್ನ ಪೊಲೀಸ್ ವರಿಷ್ಠಾಧಿಕಾರಿನ ಬಂದು ಭೇಟಿ ಮಾಡೋದು. ಪೊಲೀಸರನ್ನ ಇರ್ತದೆ ಕಾನೂನು ಕ್ರಮ ಕಾರಣಕ್ಕೆ ಪೊಲೀಸರನ್ನ SP ಭೇಟಿ ಮಾಡೋದಿರ್ಬೋದು, SP ಸ್ಟೇಷನ್ಗಳಿಗೆ ಹೋಗುವಂಥದ್ದು ಇರ್ಬೋದು. ಅದೊಂದು ಪ್ರಕ್ರಿಯೆ ಬಿಟ್ಟರೆ ದೊಡ್ಡ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಕಡೆಗೆ ಹೋಗುವಂಥ ಪ್ರಕ್ರಿಯೆಗಳಿಲ್ಲ. ಅಲ್ಲಿಗೆ ಏನಾಗ್ತಿದೆ ನನಗನ್ಸುವಂಥದ್ದು, ಅಧಿಕಾರಿಗಳಿಗೂ ಸಹ ಏನಾಗಿದೆ ಅಂದರೆ ನಮ್ಮ ಕೆಲಸಗಳಿಗೆ ಧಕ್ಕೆ ಆಗದಿದ್ರೆ ಸಾಕು, ನಾವು ಸೇಫರ್ ಸೈಡ್ ಇದ್ರೆ ಸಾಕು ಅಂತ ಹೇಳುವ ನಮ್ಮನ್ನ ಉತ್ತರದಾಯಿತ್ವ ಯಾರಿಗಿದೆ ಅವರಿಗಷ್ಟೇ, ನಾವು ಪ್ರಾದೇಶಿಕ ಅಧಿಕಾರಿಗೆ ಅಥವಾ ರಾಜ್ಯ ಮಟ್ಟದ ಅಧಿಕಾರಿಗೆ ಉತ್ತರದಾಯಿತ್ವ ಆಗಿದ್ದರೆ ಸಾಕು, ನನ್ನ ರೆಕಾರ್ಡ್ ಕರೆಕ್ಟ್ ಆಗಿದ್ರೆ ಸಾಕು, ನನಗೆ ಏನೂ ಆಗದಿದ್ರೆ ಸಾಕು ಅಂತ ಹೇಳುವ ಭಾವನೆಯಲ್ಲಿ ಇದ್ದಾಗೆ ಕಾಣ್ತಾ ಇದೆ.
ಹಿಂದಿನ ಅಧಿಕಾರಿಗಳು ಅಂತ ಹೇಳಿದ್ರೆ ಇಡೀ ಜಿಲ್ಲೆಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡುವಂಥ ಸ್ಥಳೀಯ ಮಟ್ಟದಲ್ಲಿರುವಂಥ ಅಧಿಕಾರಿಗಳಿಗೆ ಏನು ಕ್ರಮ ಆಗಬೇಕು ಅಂತ ಹೇಳುವಂಥ ಕೆಲಸಗಳನ್ನ ಮಾಡಿ ಇತ್ತೀಚಿನ ವರ್ಷಗಳಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ಜನರು ಅವ್ರ ಹತ್ರ ಬರೋದಿಲ್ಲ, ಇವರು ಜನರ ಹತ್ರ ಹೋಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಈ ಸಮಸ್ಯೆಗಳಾಗ್ತದೆ. ನಾವು ಹೇಳು ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ನಿಮಗೆ ತಡೆಯಕ್ಕೆ ಸಾಧ್ಯ ಆಗದೆ ಹೋದ್ರೆ, ನೀವು ತಡೆಯಲು ಮುಂದಾಗದೆ ಹೋದ್ರೆ, ಅದು ದೊಡ್ಡದಾದ ನಂತರ ಅದು ಬದುಕಿನ ಪ್ರಶ್ನೆಯಾಗಿ ಪರಿವರ್ತನೆ ಆದ ನಂತರ ಏನೇನು ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಈಗ ನೀವು ರಾಜ ಸೀಟಲ್ಲೇ ಉದ್ಯಾನ ನೋಡಿ, ಬೀದಿ ವ್ಯಾಪಾರ ಒಂದೆರಡು ಜನ ಇದ್ರು, ಬಂದವರಿಗೂ ಒಂದು ಕಾಫಿ ಟೀ ಇರ್ಲಿಯಪ್ಪ, ಪಾನಿಪುರಿ ಮಾಡ್ತಾನೆ, ಏನೋ ಮಾಡ್ತಾನೆ, ತಿನ್ನಕ್ಕಿರ್ಲಿ ಅಂತ ಅನಿಸ್ತದೆ. ಆಗ್ತಾ ಒಂದು ಎಷ್ಟು ಜನ ಹಾಕಿರು, ಎಷ್ಟು ಜನ ಇದೆ ಈಗ ಇವತ್ತು. ಅಲ್ಲಿ ಹೋದಾಗ ಫೀಲೇ ಬೇರೆ ತರ, ಫುಲ್ ವ್ಯಾಪಾರ ವಹಿವಾಟು ಮಾಡುವ ರೀತಿಯಲ್ಲಿ ಇದೆ. ಅದಕ್ಕೆ ಪರ್ಮಿಷನ್ ತಗೊಂಡು ತಳ್ಳುಗಾಡಿಯನ್ನು ತಗೊಂಡು ಇದಕ್ಕೇನು ಪರ್ಮಿಷನ್ ತಗೊಂಡಿರ್ತಾರೆ, ಸ್ವಚ್ಛತೆಯನ್ನು ಕಾಪಾಡ್ತಾರೆ, ಏನು ಮಾಡಲ್ಲ. ಈಗ ಅವರ ಬದುಕಿನ ಪ್ರಶ್ನೆ ಬಂದಾಗ ನೀವು ಅದನ್ನ ಏನು ಹೇಳೋಕ್ಕಾಗಲ್ಲ. ಆದರೆ ಏಕೆ ಒಬ್ಬರಿಗೆ ಅವಕಾಶ ಮಾಡಿಕೊಟ್ಟಾಗ ನೀವು 2 ದಿನ ಹಾಕ್ತಾನೆ, 2 ದಿನ 3 ಹಾಕ್ತಾನೆ, 3 4 ಆಗುತ್ತೆ, ಫುಲ್ ಎಲ್ಲವೂ ಆಗುತ್ತೆ. ಅದಕ್ಕೆ ನಾವೇ ಅವಕಾಶ, ಆಡಳಿತ ವ್ಯವಸ್ಥೆ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದು. ಅದಕ್ಕೆ ಅವಕಾಶ ಇಲ್ಲದಿರುವ ತಡೆಯುವ ಕೆಲಸ ಮಾಡಬೇಕದಲ್ಲ. ನೀವು ಪ್ರಾರಂಭಿಕವಾಗಿ ಒಬ್ಬನೇ ಹಾಕಿದಾಗ ಅದನ್ನು ಮಾಡಬೇಡಿ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿತದ್ದು. ಪ್ರಥಮ ದಿನದಲ್ಲಿ ಅದನ್ನು ನೀವು ಹೇಳಿದ್ರೆ ನೆಕ್ಸ್ಟ್ ಆಕ್ರಮಣಗಳು ತಡೆಯಬಹುದು. ಆ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ಅಂಥ ವ್ಯವಸ್ಥೆಗಳಲ್ಲಿ ವಿಫಲವಾಗ್ತಾ ಇದೆ. ಹಾಗಾಗಿ ಇವತ್ತು ಹೇಗೆಂದರೆ ಜನರ ಭಾವನೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಗೋಮಾಂಸವನ್ನು ಕದ್ದು ಮುಚ್ಚಿ ತಗೊಳ್ಕೊಳ್ಳೋದೊಟ್ಟಿಗೆ ಗೋಮಾಂಸ ವ್ಯಾಪಾರ ಮಾಡುವ ಹಂತಕ್ಕೆ ತಲುಪಿಟ್ಟಿದ್ದಾರೆ ಅವರು. ಸ್ಥಳೀಯ ಅವರಿಗೆ ಬೇಕಾದ ಉತ್ಪನ್ನ ಮಾತ್ರ ಅಲ್ಲ, ಇವತ್ತು ಗೋಮಾಂಸನೇ ತಲುಪಿಸುವಂಥದ್ದು, ಗೋಮಾಂಸ ಸಾಗಾಟ ಮಾಡುವ ಹಂತಕ್ಕೆ ಅದು ಅವರು ತಲುಪುವಂಥದ್ದಾಗಿದೆ. ಮುಂದೆ ನೆಕ್ಸ್ಟ್ ಇನ್ನೊಂದು ಆತಂಕಕಾರಿಗಳಿಗೆ ಅಥವಾ ಅಪಾಯಕಾರಿ ವಿದ್ಯಮಾನಗಳಿಗೆ ಅವರು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಸಹ ಹೆಚ್ಚಿರುತ್ತದೆ. ಸ್ಥಳೀಯ ಆಡಳಿತ ಇವನ್ನ ನಾವು ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಇವತ್ತು ಪ್ರಶ್ನೆ ಮಾಡುವವರು, ಕೇಳುವವರು ಸಂಖ್ಯೆ ವಿರಳವಾಗಿ ಆಗ್ತದೆ. ಇಲ್ಲೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡ್ತಾರೆ, ಸಮಸ್ಯೆಗಳು ಚರ್ಚೆ ಮಾಡ್ತಾರೆ. ಬಿಟ್ಟರೆ ಅಧಿಕಾರಿಗಳಾದರೂ ಆನ್ಸರ್ ಕೊಡುವಂತಿಲ್ಲ. ಯಾವುದೇ ಗ್ರೂಪಲ್ಲಿ ಅಧಿಕಾರಿ ಯಾವ್ದಾದ್ರು ನಾನು ಇದು ಕ್ರಮ ತೆಗೆದುಕೊಳ್ತೀನಿ, ನಾನು ನೋಡ್ತೀನಿ, ಉತ್ತರದಾಯಿತು ಥರ ಯಾರು ಬಿಹೇವ್ ಮಾಡ್ತಾರೆ. ಅಧಿಕಾರಿಯೇ ಸಪರೇಟ್ ವ್ಯವಸ್ಥೆ, ಆ ಸೆಕ್ಟರ್ ನಮ್ಮದೇನೇ ಸಂಬಂಧ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಇವತ್ತು ಜನರ ಸಮಸ್ಯೆಗಳನ್ನು ಅರಿತುಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ನಿಮಗೆ ಪ್ರತಿಯೊಂದು ವಿಚಾರದ ಸಮಸ್ಯೆಗಳು ಅರಿವಾಗ್ತಿದೆ. ಆದರೆ ಪರಿಹಾರ ಮಾಡಬೇಕಾದವರು ಏನೂ ಮಾಡ್ತಾ ಇಲ್ಲ, ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಿಲ್ಲ, ಅದು ಪರಿಹಾರ ಮಾಡುವಂಥ ಗಮನವೂ ಹರಿಸ್ತಾ ಇಲ್ಲ. ಎಲ್ಲ ಜ್ವಲಂತ ಸಮಸ್ಯೆಗಳಾಗಿಯೇ ಮುಂದುವರಿಯ ಕೆಲಸಗಳಾಗ್ತದೆ, ಅಥವಾ ಸಮಸ್ಯೆಗಳು ಮತ್ತಷ್ಟು ದುಪ್ಪಟ್ಟು ಆಗುವಂಥದ್ದು ಇನ್ನೂ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗ್ತದೆ. ಬಿಟ್ಟರೆ ಅದರ ಪರಿಹಾರ ಮಾಡುವ ರೀತಿಯಲ್ಲಿ ಹೋಗ್ತಾ ಇಲ್ಲ. ಈಗ ಪೊಲೀಸ್ ಇಲಾಖೆ ಕಾರ್ಮಿಕರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ವಿನಃ ಬೇರೆ ಯಾವುದೂ ಇಲ್ಲ. ಬಹುಶಃ ರೋಹಿಂಗ್ಯಗಳು ಇರ್ಬೋದು, ಬಾಂಗ್ಲಾ ಪ್ರಜೆಗಳು ಇರ್ಬೋದು ಅಂತ ಹೇಳುವಂಥ ಒಂದು ಅನುಮಾನವನ್ನು ಅವರೇ ವ್ಯಕ್ತಪಡಿಸುವಂತಕ್ಕೆ ಇದೆ. ಸಂಘಟನೆಗಳು ಸಹ ಬೇರೆ ಮಾತಾಡ್ತಿರುವಾಗ ಸಹ ಒಂದು ಅಪಾಯಕಾರಿ ವಿದ್ಯಮಾನಗಳು ನಡೀತಾ ಇದೆ ತೆರೆಮರೆಯಲ್ಲಿ ಅಂತ ಹೇಳುವಂಥ ವಿಚಾರಗಳನ್ನ ಅವರು ಸಹ ಹೇಳ್ತಾರೆ. ಕಾನೂನು ಭಾಗದಲ್ಲಿ ಏನಾಗಬೇಕಾಗಿದೆ ಈಗಾಗಲೇ ಅದನ್ನೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದೆ ಏನು ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ಹೇಳೋದನ್ನ ಅದು ಮುನ್ಸೂಚನೆ ಅಂತೇಳಿ ಅರ್ಥಕೊಂಡು ಈಗಲೇ ಒಂದು ಬಿಗಿಯಾದ ಕ್ರಮ ತೆಗೆದುಕೊಳ್ಳುವ ಕೆಲಸಗಳಿಗೆ ಮುಂದಾಗಬೇಕಾಗುತ್ತೆ. ಅದರಲ್ಲೂ ಬೆಳೆಗಾರರು ಹೆಚ್ಚು ಜಾಗೃತರಾಗಬೇಕಾಗುತ್ತೆ. ಬೆಳೆಗಾರರು ಬಹುಶಃ ನಾವು ಇವತ್ತು ಚರ್ಚೆ ಮಾಡಿ ಯಾರೂ ಆಗೋಲ್ಲ, ಯಾಕಂದರೆ ಅವರಿಗೆ ಕಾಫಿ ಕೊಯ್ಲಿನ ತರಾತುರಿ ಇದೆ, ಎಲ್ಲವೂ ಆಗುತ್ತೆ. ಇದು ಯಾವಾಗ ಆಗುತ್ತೆ ಅಂತ ಒಂದು ಹಂತ ಬರ್ತದೆ. ಯಾಕಂದರೆ ಕಾಫಿ ದರ ಫುಲ್ ಕುಸಿದಾಗ ದುಡ್ಡು ಕೊಡೋಕ್ಕಾಗಲ್ಲ, ಆಗ ದುಡ್ಡಿನ ಮೌಲ್ಯ ಹೆಚ್ಚಾಗ್ತದೆ. ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, 10 ಜನ ಕೆಲಸ ಮಾಡಿ ಒಬ್ಬರು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಪರಿಸ್ಥಿತಿ ಬಂದಾಗ ಆ ದುಡ್ಡಿನ ವ್ಯಾಲ್ಯೂ ಹೆಚ್ಚಾಗ್ತದೆ, ಕಷ್ಟ ಆಗುತ್ತೆ. ನಮಗೆ ಇರೋಲ್ಲ, ದುಡ್ಡು ಇರೋಲ್ಲ, ರೋಲ್ ಆಗಲ್ಲ, ಕಷ್ಟ ಆಗಲ್ಲ. 1 ಎಕರೆಗೆ ನಿಮಗೆ 1 ಲಕ್ಷ ಆದಾಯ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಖರ್ಚೆ 1.5 ಲಕ್ಷ ಅಂತಂದ್ರೆ ಯಾರು ಕೆಲಸ ಮಾಡೋಕ್ಕಾಗುತ್ತೆ? ಸಾಧ್ಯನೇ ಆಗಲ್ಲ. ಅವ್ನು ಸಾಲ ಮಾಡಿ ಮಾಡೋಕ್ಕಾಗುತ್ತಾ? ಅವ್ನು ಮಾಡೋಕ್ಕೆ ಸಾಧ್ಯನೇ ಹೋಗೋಲ್ಲ. ಆವಾಗ ಅವನು ಎಚ್ಚೆತ್ತುಕೊಳ್ಳುವ ಕೆಲಸಗಳನ್ನ ಮಾಡ್ಬೋದು. ಎಲ್ಲವೂ ಅರಿವಿದೆ, ಬೆಳೆಗಾರಿಗೆ ಅರಿವಿಲ್ಲ ಅಂತಲ್ಲ, ಎಲ್ಲ ವಿಚಾರಗಳ ಅರಿವಿದೆ. ಎಲ್ಲವೂ ಕೈ ಮೀರಿ ಹೋದಾಗೆ ಅವ್ರಿಗೆ ಅನಿಸ್ತಾ ಇದೆ. ವಾಸ್ತವದಲ್ಲಿ ಮಾತ್ರ ಯೋಚನೆ ಮಾಡ್ತಾರೆ, ಈ ಕ್ಷಣದ ಮಾತ್ರ ಅವ್ರಿಗೆ ಲೆಕ್ಕ ಅಷ್ಟೇ. ಹೌದು, ಅದನ್ನು ಮಾಡ್ತಾರೆ. ಮತ್ತೆ ಅವರು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಅಸಂಘಟಿತರಾಗ್ತಾ ಇದ್ದಾರೆ. ನ್ಯೂಕ್ಲಿಯರ್ ಸೂಕ್ಷ್ಮ ಆಗ್ತಿದೆ. ಅವರು ಅಂತೇಳಿ ಅಷ್ಟಕ್ಕೆ ಹೋಗಿ ಆಗ್ತಿದೆ. ಅದು ಮತ್ತೆ ಅಪಾಯಕಾರಿ ಆಗುತ್ತೆ ಅಂತೇಳಿ ಅವರಿಗೆ ಅದರ ಅರಿವಾಗ್ತಾ ಇಲ್ಲ. ನಮ್ಮ ಈ ಮಾತುಕತೆ ಉದ್ದೇಶ ಎಷ್ಟು ಫಲಪ್ರದ ಆಗುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ಉದ್ದೇಶ ಇದೆ ಅಷ್ಟೇ. ಎಲ್ಲಿ ಸಮಸ್ಯೆ ಇದೆ, ಏನು ಮಾಡ್ಬೋದು ಅನ್ನೋದನ್ನ ನಿಮ್ಮ ಎದುರಿಗೆ ಇಡುವಂಥದ್ದು. ಇದು ನಾವು ಮಾತಾಡಿದ ಎಲ್ಲವನ್ನು ಕೂಡ ಬೆಳೆಗಾರರು ಆಗಲಿ ಅಧಿಕಾರಿಗಳು ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ತೆಗೆದುಕೊಳ್ಳೋದಾದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಸಣ್ಣ ಪುಟ್ಟ ಮಟ್ಟಿಗೆ ಆದರೂ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಈ ವಿಚಾರದಲ್ಲಿ. ಉದಾಹರಣೆಗೆ ನಾನಾಗಲೇ ಹೇಳಿದ ಹಾಗೆ ಬೀದಿ ಬದಿ ವ್ಯಾಪಾರಿಗಳ ವಿಚಾರದಲ್ಲೂ ಕೂಡ ಯಾರೋ ಆಸಕ್ತಿ ಕೊಟ್ಟವರು ಹೇಳಿದಾಗೆ ಅವರ ಪರಿಧಿ ಇಷ್ಟಕ್ಕೆ ಇದೆ, ನಾನು ಇಷ್ಟಕ್ಕೆ ಇರ್ತೀನಿ, ನಾನು ಮೇಲೆ ಯಾರಿದ್ದಾರೆ ಅವರಿಗೆ ಉತ್ತರದಾಯಿತ್ವವನ್ನು ಕೊಡ್ತಾ ಇರ್ತೀನಿ ಅನ್ನೋದಷ್ಟೇ ಅವರು ಇದ್ದಾರೆ. ಇಲ್ಲಿ ಈ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಬಿಗಡಾಯಿಸೋಕ್ಕಿಂತ ಮುಂಚಿತವಾಗಿ ಪರಿಹಾರಕ್ಕೆ ಕ್ರಮಕ್ಕೆ ಮುಂದಾಗಬೇಕಾದವರು ಕೇವಲ ಅಧಿಕಾರಿಗಳಲ್ಲ, ಕೇವಲ ಪೊಲೀಸ್ ಇಲಾಖೆಯವರಲ್ಲ, ಕೇವಲ ಆಡಳಿತ ವ್ಯವಸ್ಥೆಯವರಲ್ಲ, ಕೇವಲ ಬೆಳೆಗಾರರಲ್ಲ, ಎಲ್ಲರೂ ಸೇರಿದಾಗ ಜೊತೆಗೆ ಜನಸಾಮಾನ್ಯರಾಗಿ ನಾವು ನೀವುಗಳು, ನಿಮ್ಮ ಪಾತ್ರ ಕೂಡ ಈ ವಿಚಾರದಲ್ಲಿ ಇದೆ. ಎಲ್ಲರೂ ಸೇರಿ ಒಂದು ಒಮ್ಮತದ ನಿಲುವಿಗೆ ತೀರ್ಮಾನಕ್ಕೆ ಬಂದಾಗ ಒಂದು ನಾನಾಗಲೇ ಹೇಳಿದಾಗೆ ಬಿಗಡಾಯಿಸುವ ಹಂತಕ್ಕೆ ಹೋಗೋದನ್ನು ನಾವು ತಪ್ಪಿಸ್ಬೋದು. ಇಲ್ಲಿಂದಲೇ ನಾವು ಇದಕ್ಕೊಂದು ಸಣ್ಣ ಮಟ್ಟಿಗಿನ ಪರಿಹಾರವನ್ನು ಕಂಡುಕೊಳ್ತಾ ಹೋದಾಗ ಮುಂದಕ್ಕೆ ಆಗ್ಬೋದಂತಹ ಅನಾಹುತವನ್ನು ನಾವು ತಪ್ಪಿಸ್ಬೋದು ಅಷ್ಟೇ. ಅದರ ಆಚೆಗೆ ನಿಮಗೆ ಬಿಟ್ಟಿದ್ದೇವೆ ವಿಚಾರವನ್ನು.
ಏನಾಗ್ತಾ ಇದೆ, ನಿಮ್ಮ ಅನಿಸಿಕೆಗಳನ್ನು ಅದನ್ನು ಕಮೆಂಟ್ ಮಾಡಿ. ಕುಟುಂಬವರ ಥ್ಯಾಂಕ್ ಯು ಈ ವಿಚಾರದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದ. ವೀಕ್ಷಕರೇ, ನಿಮಗೆ ಏನು ಅನಿಸುತ್ತೆ ಈ ವಿಷಯದಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಈ ಕೂರ್ಗ್ ಬಜನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೇವೆ. ಮತ್ತೆ ಮುಂದಿನ ವಾರ ಬೇರೆ ಒಂದು ವಿಷಯದ ಜೊತೆಗೆ ನಿಮ್ಮ ಎದುರಿಗೆ ಹಾಜರಾಗ್ತೇವೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಧನ್ಯವಾದಗಳು.